ಟಿಎನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ ಸಾಕಷ್ಟು ವಿಷಯಗಳನ್ನ ಕ್ಲಬ್ ಮಾಡಿ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಭೇಟಿಯ ಕುರಿತಂತೆ ಒಂದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೆ. ಇವತ್ತು ಬಹುತೇಕ ಆ ವಿಷಯಗಳ ಬಗ್ಗೆನೇ ಇಡೀ ಮಾಧ್ಯಮ ಲೋಕ, ಆ, ವಿಶ್ವದ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇವರ ನಡುವಿನ ಮಾತುಕತೆ, ಪ್ರೆಸ್ ಮೀಟ್, ಇದರಲ್ಲಿ ಬಂದಂತಹ ಪ್ರಮುಖ ಅಂಶಗಳು ಇದರಲ್ಲಿ ಚರ್ಚೆ ಆಗ್ತಾ ಇದಾವೆ. ಈ ಚರ್ಚೆಯ ನಡುವೆ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರು ಗೌತಮ್ ಅದಾನಿ ವಿರುದ್ಧ ಕೇಳಿದಂತ ಪ್ರಶ್ನೆಗೆ ಅವ್ರು ಕೊಟ್ಟಂತಹ ಉತ್ತರ ಮತ್ತು ಅವರ ಅವರ ಆಂಗಿಕ ಭಾಷೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್, ಇದು ಇಡೀ ಇವತ್ತು ಟ್ರೋಲ್ ಆಗ್ತಾ ಇದೆ. ಅಂದ್ರೆ ಹೇಗೆ ಅವರ ಮುಖ ಕೆಂಪಾಗುತ್ತೆ, ಕಣ್ಣು ದೊಡ್ಡದಾಗುತ್ತೆ, ಮತ್ತು ಅವ್ರು ಹೇಗೆ ಕೈನ ಹೀಗೆ ಹೀಗೆ ನಾವು ಹಳ್ಳಿಲಿ ಜಗಳ ಮಾಡ್ಬೇಕಾದ್ರೆ ಈಗ ಅಂತೀವಿ, ನೀನ್ ಸ್ವಾಟೆಕ್ತಿವಿಯಾ ಅಂತ, ಈ ನೀನ್ ಸ್ವಾಟೆಕ್ತಿವಿಯಾ ಅಂತ, ಹಾಗೆ ತಿವಿದಂಗೆ ಮಾತನಾಡಿದ್ದು ನರೇಂದ್ರ ಮೋದಿ. ಅಂದ್ರೆ ಅವ್ರಿಗೆ ಆ ಪ್ರಶ್ನೆ ಕೇಳಬಾರ್ದಾಗಿತ್ತು ಅಂತ ಹೇಳಿ. ಬಹುಶಃ ಭಾರತದ ಯಾವೊಬ್ಬ ಪತ್ರಕರ್ತನು, ಯಾವೊಬ್ಬ ಮಾಧ್ಯಮ ಕೂಡ ಧೈರ್ಯ ಮಾಡಿರಕ್ಕಾಗದಿರಂತ ಧೈರ್ಯವನ್ನ ಅಮೆರಿಕ ಪತ್ರಕರ್ತರು ಮಾಡಿದ್ದಾರೆ. ಅಲ್ಲಿ ಅಂದ್ರೆ ಆ ಪ್ರಶ್ನೆ ಕೇಳೋದು ಕೂಡ ಅಲ್ಲಿ ಅನಾವಶ್ಯಕವಾಗಿತ್ತು. ಯಾಕೆಂದ್ರೆ ಈಗಾಗಲೇ ಅಮೆರಿಕ ಸರ್ಕಾರ ಗೌತಮ್ ಅದಾನಿ ವಿರುದ್ಧ ತನಿಖೆಗಳನ್ನ ಮಾಡೋದನ್ನ ನಿಲ್ಸಿದೆ. ಅವ್ರಿಗೆ ವಿರುದ್ಧ ತನಿಖೆ ಮಾಡೋದು ಅಥವಾ ಕ್ರಮ ಕೈಗೊಳ್ಳೋದು ಯಾವುದನ್ನು ಕೂಡ ಮಾಡಲ್ಲ ಅಂತ ಹೇಳಿದ್ರು. ಅನ್ಸೋ ಹಾಗಾಗಿ ಅಲ್ಲಿ ಮತ್ತೆ ಪ್ರಶ್ನೆ ಕೇಳೋದು ಅನಾವಶ್ಯಕವಾಗಿತ್ತು. ಆದ್ರೂ ಅವ್ರು ಕೇಳಿದ್ರು. ಯಾಕೆಂದ್ರೆ ಕೇಳೋದ್ರ ಹಿಂದೆನೂ ಕೂಡ ಅಂದ್ರೆ ಅಲ್ಲಿ ಹೇಳ್ತಾರೆ ಮೋದಿ, ಯಾವ್ದಾದ್ರು ಈ ದೇಶದ ನಾಗರಿಕರು, ನಾಗರಿಕ ದೇಶಗಳ ನಾಯಕರು ಭೇಟಿಯಾದಾಗ ಈ ರೀತಿಯ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲ್ಲ. ಇದು ಇದು ಎಲ್ಲರಿಗೂ ಗೊತ್ತಿರಬೇಕು, ವೈಯಕ್ತಿಕ ವಿಷಯ ಇದು, ಅದಾನಿದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನೇ ರಾಹುಲ್ ಗಾಂಧಿ ಟೀಕೆ ಕೂಡ ಮಾಡ್ತಾರೆ. ದೇಶದ ಒಳಗಡೆ ಕೇಳಿದಾಗ ಮೌನ ಸಾಧಿಸ್ತಾರೆ, ಮೌನವಾಗಿರ್ತಾರೆ. ಅದಾನಿ ವಿಷಯ ಮಾತನಾಡೋದೇ ಒಂದು ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ. ಅಲ್ಲಿ ಅದು ವೈಯಕ್ತಿಕ ವಿಷಯ, ಇದಕ್ಕೆ ದೇಶಗಳು ಮಾತನಾಡಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಇದು ಮೋದಿಯ ಒಂದು ಡ್ಯುಯಲ್ ಸ್ಟ್ಯಾಂಡರ್ಡ್. ಆಮೇಲೆ ಇಡೀ ಅಮೆರಿಕ ಒಪ್ಪಂದವನ್ನ ನೋಡಿದ್ರೆ, ಅದಾನಿಗೋಸ್ಕರ ಭಾರತದ ಇಡೀ ಒಂದು ಹಿತಾಸಕ್ತಿಯನ್ನ, ಭಾರತದ ಒಂದು ಉತ್ತಮ ವ್ಯಾಪಾರ ಸ್ಥಿತಿಯನ್ನ ಅದಾನಿಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಲಿ ಕೊಟ್ಟಿದ್ದಾರೆ. ಮತ್ತು ವಿದೇಶಾಂಗ ಸಚಿವರು ಇಲ್ಲೇ, ಬೇರೆ ಬೇರೆ ರಕ್ಷಣಾ ಸಚಿವರು, ವಾಣಿಜ್ಯ ಸಚಿವರು, ಅರ್ಥ ಸಚಿವರು ಯಾರು ಇಲ್ಲದೆ ಎಲ್ಲ ನಿರ್ಧಾರಗಳನ್ನ ಪ್ರಧಾನಿಯವರು ತೆಗೆದುಕೊಳ್ತಾ ಇದ್ದಾರೆ. ಪ್ರಧಾನಿಯವರು ಸಚಿವ ಸಂಪುಟದ ಮುಖ್ಯಸ್ಥ, ಅವರು ಈಸ್ ದ ಲೀಡರ್ ಆಫ್ ದಿ ಪಾರ್ಟಿ, ಈ ಲೀಡರ್ ಆಫ್ ದಿ ಗವರ್ಮೆಂಟ್. ಅವ್ರಿಗೆ ಅಧಿಕಾರ ತಗೊಳ್ಳೋ ಇರುತ್ತೆ. ಆದ್ರೆ ಯಾವುದೇ ನಿರ್ಧಾರಗಳನ್ನ ದ್ವಿಪಕ್ಷೀಯ ಬೈಲ್ಯಾಚುರಲ್ ಒಂದು ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ. ಮತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚಿಸಿ ಅಲ್ಲಿ ನಿರ್ಧಾರನ ತೆಗೆದುಕೊಳ್ಬೇಕು. ಇಲ್ಲಿ ಅದು ಯಾವುದನ್ನು ನೋಡದೆ ಏಕಪಕ್ಷೀಯವಾಗಿ ನರೇಂದ್ರ ಮೋದಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾತಾಡ್ತಾ ಇದೀವಿ. ಇನ್ಮೇಲೆ ಒನ್ ಲೀಡರ್ ಒನ್ ವರ್ಡ್, ಬೇರೆ ಯಾರು ಬೇಕಾಗಿಲ್ಲ ಅನ್ನೋ ರೀತಿ ಮಟ್ಟಕ್ಕೆ ನಮ್ಮ ದೇಶ ಈಗಾಗಲೇ ಹೋಗಿರೋದನ್ನ ನಾವು ವಿಶ್ವ ಮಟ್ಟದಲ್ಲಿ ನೋಡ್ಬೋದು. ಮತ್ತು ಆ ವಿಶ್ವಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಯಾವ್ಯಾವ ಮಟ್ಟಕ್ಕೆ ಭಾರತಕ್ಕೆ ಅವಮಾನ ಆಯ್ತು ಅಂತ ಕೂಡ ಈಗಾಗಲೇ ನೀವು ಸಾಕಷ್ಟು ನೋಡ್ತೀರಾ. ನೇರವಾಗಿ ಸ್ವತಃ ಟ್ರಂಪ್ ನಿಂತ್ಕೊಂಡು ಭಾರತದ ಮೇಲೆ ನಾವು ಒಂದು ತೆರಿಗೆಯನ್ನ ಹಾಕ್ತಾ ಇದೀವಿ, ತಾರೀಫ್ ಅಂತ ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವರು ಹೇಳ್ತಕ್ಕಂಥ ವರ್ಡ್ ರೆಸಿಪೋಕ್ರಲ್ ರೆಸಿಪೋಕ್ರಲ್ ಒಂದು ಅಂದ್ರೆ ವಿರುದ್ಧ, ಅಂದ್ರೆ ಪ್ರತಿರೋಧ, ಅಂದ್ರೆ ನಿಮ್ಮ ನೀತಿಗೆ ವಿರುದ್ಧವಾಗಿ ಅದಕ್ಕೆ ಪ್ರತಿರೋಧವಾಗಿ ನಾವು ನಮ್ಮ ತೆರಿಗೆಯನ್ನು ಹಾಕ್ತೀವಿ ಅಂತ. ಈ ರೆಸಿಪ್ರೋಕಲ್ ಟ್ಯಾಕ್ಸಸ್ ಟಾರಿಫ್ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಒಂದು ಚಿಂತನೆಯನ್ನ ಕೊಡ್ತಾ ಇದೆ ಜನಕ್ಕೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಅಲ್ಲಿ ಎಲ್ಲವನ್ನೂ ಕೂಡ ಅವ್ರ ಮುಂದೆ ಒಪ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸ್ಥಿತಿ ಅವರಿಗೆ ಬಂದಿದೆ. ಅಂದ್ರೆ ಈ ರೀತಿ ಯಾವೊಬ್ಬ ಪ್ರಧಾನಿಯು, ಯಾವೊಬ್ಬರು ಕೂಡ ಇಷ್ಟೊಂದು ಮಂಡಿಯೂರಿ ತಲೆಬಾಗಿ ಟ್ರಂಪ್ಗೆ ಬಗ್ಗಿರ್ಲಿಲ್ಲ. ಸೊ ಇದು ಇವರಿಗೆ ಬಗ್ಬೇಕಾದಂತಹ ಸ್ಥಿತಿ ಬಂತು. ಯಾಕೆ ಇವರಿಗೆ ಈ ರೀತಿಯ ಬಗ್ಗಬೇಕಾದ ಸ್ಥಿತಿ ಬಂತು ಅಂತಂದ್ರೆ, ಅದಕ್ಕೆ ಕಾರಣ ಗೌತಮ್ ಅದಾನಿಯ ಪ್ರಕರಣ. ಗೌತಮ್ ಅದಾನಿ ಜೊತೆಗೆ ನಮ್ಮ ಕೆಲವು ಒಪ್ಪಂದಗಳು, ಈ ಒಪ್ಪಂದಗಳು ಸಾಕಷ್ಟು ಕೊಡ್ತೀನಿ, ನೆನ್ನೆ ಕೂಡ ಹೇಳಿದ್ದೀನಿ, ಇವತ್ತು ಕೆಲವು ರಿಪೀಟ್ ಆದ್ರೂ ಆಗ್ಬೋದು. ಆದ್ರೆ ಇಲ್ಲಿ ಪ್ರಮುಖವನ್ನ ಗಮನಿಸಬೇಕಾದಂತ ಏನಂತಂದ್ರೆ, ಟ್ರಂಪ್ ಅಮೆರಿಕ ಫಸ್ಟ್ ಅಂತ ಹೇಳ್ತಾರೆ, ಆದ್ರೆ ಇಂಡಿಯಾ ಫಸ್ಟ್ ಅಂತ ಹೇಳಿ ಮೋದಿ ಹೇಳಲ್ಲ. ಅವರು ನೀವು ಟ್ಯಾಕ್ಸ್ ಹಾಕಿ ಪರವಾಗಿಲ್ಲ ಅಂತ ಹೇಳಿ ಅವ್ರು ನಮ್ಮ ಮೇಲೆ ತಾರೀಫ್ ಹಾಕ್ತಾ ಇದ್ರು. ಏನು ನಾನಾಗ್ಲೇ ಹೇಳ್ದಾಗೆ ರೆಸಿಪ್ರೋಕಲ್ ಟ್ಯಾಕ್ಸ್ ಟಾರಿಫ್ ಹಾಕಿದ್ರು ಕೂಡ ನಾವು ಅವ್ರ ಜೊತೆ ವ್ಯಾಪಾರ ವಹಿವಾಟನ್ನು ನಡೆಸ್ತೀವಿ, ಅದನ್ನ ಮುಂದುವರಿಸ್ತೀವಿ ಅಂತ ಹೇಳೋ ಒಂದು ಬಂಡತವನ್ನ ಮೋದಿ ತೋರ್ತಾರೆ.
ಟ್ರಂಪ್ನ ದಾದಾಗಿರಿಯನ್ನ ಅಲ್ಲೇ ನಿಲ್ಲಿಸಿ ಅಲ್ಲೇ ತಾಕೀತು ಮಾಡಿ ಅದನ್ನ ಎದುರಿಸಬೇಕಾಗಿತ್ತು. ಮತ್ತು ಸ್ವತಃ ಭಾರತ ನಾಗರಿಕರನ್ನ ಅವೈದ್ ಪ್ರವಾಸಿಗರು ಅಂದ್ರೆ ಅಕ್ರಮ ವಲಸಿಗರು, ಅಕ್ರಮ ಪ್ರವಾಸಿಗರು ಅಂತ ಹೇಳಿ ಸ್ವತಃ ಮೋದಿನೇ ಒಪ್ಕೊಳ್ಳೋದ್ರ ಮೂಲಕ ನಮ್ಮ ದೇಶಕ್ಕೆ, ನಮ್ಮ ದೇಶದ ನಾಗರಿಕರಿಗೆ ಒಂದು ದೊಡ್ಡ ಅವಮಾನವನ್ನು ಮಾಡಿದ್ದಾರೆ. ಮತ್ತು ಅವರಿಗೆ ನಮ್ಮ ದೇಶದ ನಾಗರಿಕರ ಬಗ್ಗೆ ಯಾವ ಗೌರವವೂ ಇಲ್ಲ ಮತ್ತು ನಮ್ಮ ದೇಶದ ಜನರ ಬಗ್ಗೆ ಯಾವ ಪ್ರೀತಿಯೂ ಇಲ್ಲ ಅನ್ನೋದ್ರಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಸಾಮಾನ್ಯವಾಗಿ ಅಮೆರಿಕಕ್ಕೆ ಭೇಟಿ ಆದಾಗೆಲ್ಲ ಏನು ಜೈ ಮೋದಿ ಅಂತ ಹೇಳಿ ಕೈ ಬೀಸಿ ಮೋದಿಯನ್ನ ಏನು ಕರ್ಕೊಂಡು ಹೋಗಿ ಡಯೋಫೋರಾ ಆ ರೀತಿಯ ಸಭೆಗಳನ್ನ ಮಾಡ್ತಾ ಇದ್ರು, ಜನ ಕೂಗಾಗ್ತಾರೆ. ಇವತ್ತು ನಾವು ಯಾವ ಚಿತ್ರಣವನ್ನು ಕೂಡ ಅಮೆರಿಕದಲ್ಲಿ ನೋಡ್ಲಿಲ್ಲ. ಯಾವೊಬ್ಬ ಭಾರತೀಯನು ಕೂಡ ಅವರನ್ನ ಕರೆದು ಜೈಕಾರ ಹಾಕಿ ಸಭೆ ಮಾಡಿ ಭೇಟಿ ಮಾಡಿ ಅವರನ್ನ ಮೋದಿಯನ್ನ ಹಾಡಿ ಹೋಗಲಿದ್ದು, ಡ್ಯಾನ್ಸ್ ಮಾಡಿದ್ದು, ಅಲ್ಲಿಯ ಕೂಟಗಳು ಹೋಗಿ ಭಾರತದಿಂದ ಹೋಗಿ ಅಲ್ಲಿ ಅವ್ರನ್ನ ಕುಣಿದಿದ್ದು ಯಾವುದು ಕೂಡ ನಾವು ನೋಡ್ಲಿಲ್ಲ ಈ ಬಾರಿ. ಅಂದ್ರೆ ಈ ತರ ಬಹಳ ಸೀರಿಯಸ್ ಆಗಿತ್ತು. ಮತ್ತು ಮೋದಿ ಅವರಿಗೆ ಒಂದು ಸುಣ್ಣ ಬಳೆದು ಕಳಿಸಿದ್ರು ಟ್ರಂಪ್. ಈ ರೆಸಿಪ್ರೋಕಲ್ ಟ್ಯಾಕ್ಸಸ್ ಇದರಿಂದ ಏನಾಗುತ್ತೆ? ರೆಸಿಪ್ರೋಕಲ್ ಟ್ಯಾಕ್ಸಸ್ ಅಂದ್ರೆ ನಾನು ಆಗಲೇ ನೆನ್ನೆ ವಿವರಿಸಿದ ಹಾಗೆ ನಾವು ಹೆಚ್ಚು ಟಾರಿಫ್ನ ಹಾಕ್ತಾ ಇದೀವಿ. ಮತ್ತೆ ನಮ್ಮ ಬಿಸ್ನೆಸ್ ಅವ್ರ ಜೊತೆ ಅಮೆರಿಕ ಜೊತೆ ಸರ್ಪ್ಲಸ್ ಇದೆ. ಅಂದ್ರೆ ಸರ್ಪ್ಲಸ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಮ್ದು ವಹಿವಾಟು ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಅದೇ ಹೊಟ್ಟೆ ಉರಿ ಟ್ರಂಪ್ಗೆ. ನಾನು ಆಗ್ಲೇ ಹೇಳಿದಾಗೆ ನೀವು ಈ ಹಣವನ್ನ ನಮ್ಗೆ ವಾಪಸ್ ಕೊಡಿ ಅನ್ನೋ ರೀತಿಯಲ್ಲಿ ಅವರು ನಮ್ಮ ಮೇಲೆ ಬಿಸ್ನೆಸ್ ಅನ್ನ ಹೇರ್ತಾ ಇದ್ದಾರೆ. ಎಲ್ಲಾ ಬಿಸ್ನೆಸ್ ಅನ್ನ ಮಾಡಿ ಅತಿ ಹೆಚ್ಚು ಬಿಸ್ನೆಸ್ ಅನ್ನ ಕೊಟ್ಟು $500 ಬಿಲಿಯನ್ ಬಿಸ್ನೆಸ್ ನ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ $500 ಬಿಲಿಯನ್ ಬಿಸ್ನೆಸ್ ಕೊಟ್ರೆ ಲಾಸ್ ಆಗೋದು ಯಾರಿಗೆ? ಅಮೆರಿಕಕ್ಕೆ ಡಾಲರ್ ಗಟ್ಲೆದ್ದು ಹಣ ಹೋಗುತ್ತೆ. ಆದ್ರೆ ನಮ್ಮ ದೇಶಕ್ಕೆ ಅಷ್ಟು ಹಣ ನಾವು ಕಳ್ಕೊತೀವಿ. ಮತ್ತು ಅದರಿಂದ ಪ್ರಯೋಜನ ಏನು ಅಂತಂದ್ರೆ ಏನು? ನಥಿಂಗ್. ಮತ್ತು ನಮ್ಮಲ್ಲಿ ಈ ರೆಸಿಪ್ರೋಕಲ್ ಟ್ಯಾಕ್ಸಸ್ ಇಂದ ನಾವು ಹೆಚ್ಚು ಕಳ್ಕೊತೀವಿ ಅನ್ನೋದು ಏನು ಅಂತ ಹೇಳಿ ನಾನು ವಿವರಿಸ್ತೀನಿ. ಅದಕ್ಕೆ ಮುಂಚೆ ನಾವು ಇಲ್ಲಿಗೆ ಇನ್ನೊಂದು ಪ್ರಮುಖ ವಿಚಾರ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಏನಂತಂದ್ರೆ, ಈಗ ವೆನಿಜುವೆಲಾ ದೇಶದಂತವರು ಕೂಡ ಟ್ರಂಪ್ ಅನ್ನ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯ ರೆಸಿಪ್ರೋಕಲ್ ಟ್ಯಾಕ್ಸಸ್ ನಾವು ಒಪ್ಪಲ್ಲ, ಇದನ್ನ ಕಮ್ಮಿ ಮಾಡಿ ಅಂತ ಕೂಡ ಹೇಳಿದರೆ, ಅದನ್ನ ಕಮ್ಮಿ ಮಾಡಿ ಅಂತ ಹೇಳ್ಬೋದಾಗಿತ್ತು. ಮತ್ತೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಡೆವಲಪಿಂಗ್ ಕಂಟ್ರೀಸ್ಗೆ ಇದು ಸರಿ ಇಲ್ಲ ಅಂತ ಹೇಳ್ಬೋದಾಯ್ತು. ಯಾಕಂದ್ರೆ ಈ ಟ್ರಂಪ್ ನಮ್ಮ ಮೇಲೆ ಈ ರೀತಿಯ ಒಂದು ಬ್ರಹ್ಮಾಸ್ತ್ರನ ಬಿಡೋದಕ್ಕೆ, ನಮ್ಮ ಮೇಲೆ ಕಣ್ಣು ಬಿಡೋದಕ್ಕೆ ಕಾರಣ ಏನು ಅಂತಂದ್ರೆ, ಬ್ರಿಕ್ ರಾಷ್ಟ್ರಗಳು ಡಾಲರ್ನ ಬದಲಾಗಿ ಬೇರೆ ಒಂದು ಕರೆನ್ಸಿಯನ್ನ ತರಬೇಕು ಮತ್ತು ಅಮೆರಿಕವನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂಡು, ಈ ಬ್ರಿಕ್ ರಾಷ್ಟ್ರಗಳಲ್ಲಿ ಯಾರ್ಯಾರು ಅಂತ ನಿಮಗೆ ಗೊತ್ತು? ಬ್ರಿಟನ್, ಇಸ್ರೇಲ್, ಆಮೇಲೆ ರಷ್ಯಾ, ಇಂಡಿಯಾ, ಇವರು ಮತ್ತೆ ಸೌತ್ ಆಫ್ರಿಕಾ, ಈ ರೀತಿಯ ದೇಶಗಳು ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಇದರಲ್ಲಿ ಇದೆ. ಸೊ ಇದು ಟ್ರಂಪ್ ಅವರಿಗೆ ಕೋಪ ತರಿಸಿದೆ. ಮತ್ತು ಇದೆಲ್ಲದರಲ್ಲೇ ಈ ಬ್ರಿಕ್ ರಾಷ್ಟ್ರಗಳಲ್ಲಿ ಅಮೆರಿಕಕ್ಕೆ ಪರ್ಯಾಯವಾಗಿ ಕರೆನ್ಸಿಯನ್ನು ತರ್ತೆ ಅನ್ನೋ ಒಂದು ಹೋರಾಟದಲ್ಲಿ ಅತಿ ಮುಖ್ಯವಾಗಿ ಲೀಡರ್ಶಿಪ್ ತೆಗೆದುಕೊಂಡಿದ್ದು ಯಾರು ಅಂದ್ರೆ ವಿಶ್ವಗುರು. ಈ ವಿಶ್ವಗುರು ಯಾರು ಅಂತ ನಿಮ್ಗೆ ಗೊತ್ತು? ಅಂಧ ಭಕ್ತರ ದೇವರು, ಬಿಜೆಪಿಗರ ಏಕಮಾನ್ಯ ಒನ್ ಮ್ಯಾನ್ ಒನ್ ಲೀಡರ್ ನರೇಂದ್ರ ಮೋದಿ. ಸೊ ಈ ನರೇಂದ್ರ ಮೋದಿ ಅವರ ಈ ಒಂದು ನಡೆ ಅಂದ್ರೆ ಇದು ಟ್ರಂಪ್ ಅವರನ್ನ ಕೆರಳಿಸಿತ್ತು. ಅಂದ್ರೆ ಅಮೆರಿಕವನ್ನ ತುಳಿತಕ್ಕಂತ, ಅಮೆರಿಕದ ಕರೆನ್ಸಿಯನ್ನ ಅದನ್ನ ಡಮ್ಮಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮೋದಿ ಮಾಡ್ತಾ ಇದ್ದಾರೆ. ಮತ್ತೆ ಮೋದಿಯ ಈ ಪ್ರಯತ್ನಕ್ಕೆ ಮೋದಿ ಲೀಡರ್ಶಿಪ್ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಅದನ್ನ ಅಲ್ಲಿ ನಾನೇನು ಮಾಡೇ ಇಲ್ಲಪ್ಪ ಆ ರೀತಿ ಅನ್ನೋ ರೀತಿಯಲ್ಲಿ ಮೋದಿ ಕೂಡ ಬಿಹೇವ್ ಮಾಡಿದ್ರು. ಸೊ ಈ ಬಿಹೇವ್ ಮಾಡಿ ನಮ್ಮ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿಸ್ಕೊಳ್ಳೋಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು, ಅದಾಗ್ಲಿಲ್ಲ. ಮತ್ತು ನಾನು ಬ್ರಿಕ್ ರಾಷ್ಟ್ರಗಳ ಜೊತೆ ಇರಲ್ಲ ಅಂತ ಕೂಡ ಅನ್ನೋ ಪ್ರಯತ್ನ ಕೂಡ ಬಿಂಬಿಸಿದ್ರು. ಅಂದ್ರೆ ಬ್ರಿಕ್ ರಾಷ್ಟ್ರಗಳ ಜೊತೆ ವಿಶ್ವಗುರು ಅನ್ನೋ ರೀತಿ ಪೋಸ್ ಕೂತ್ಕೊಂಡು ಸೈನ್ ಹಾಕ್ತಾರೆ, ಲೀಡರ್ಶಿಪ್ ತಗೋತಾರೆ. ಆದ್ರೆ ಅದೇ ಬ್ರಿಕ್ ರಾಷ್ಟ್ರಗಳನ್ನ ಇಟ್ಕೊಂಡು ಹಣಿಯಕ್ಕೆ ಹೋದಾಗ ಟ್ರಂಪ್ಗೆ ಬ್ರಿಕ್ ರಾಷ್ಟ್ರಗಳ ಪ್ರತಿನಿಧಿಯಾಗಿ, ಇಲ್ಲ ನೀವು ನಮ್ಮ ಮೇಲೆ ಇಷ್ಟು ತಾರೀಫ್ ಹಾಕಬಾರದು, ಡೆವಲಪಿಂಗ್ ಕಂಟ್ರೀಸ್ ನಡುವೆ ವ್ಯತ್ಯಾಸ ಇದೆ. ಡೆವಲಪಿಂಗ್ ಕಂಟ್ರೀಸ್ ನ ಜೊತೆ ಕೈ ಕೊಂದಾಗ ಅವ್ರು ಹೇಳ್ತಲ್ಲ ಮಗ ಅಂತ ಹೇಳಿ ಮೆಗಾ ಅಂತ ಹೇಳ್ತಾರೆ. ಸೊ ಈ ಮೆಗಾ ಆಗ್ಬೇಕಾದ್ರೆ ಡೆವಲಪಿಂಗ್ ಕಂಟ್ರೀಸ್ ಜೊತೆ ಕೈ ಜೋಡಿಸ್ಬೇಕು. ಸೊ ಇದನ್ನ ನಾವು ರಿಕ್ವೆಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಅವರು ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡ್ತಾರೆ. ಮತ್ತು ಅಲ್ಲಿ ಜರ್ನಲಿಸ್ಟ್ಗಳ ಪ್ರಶ್ನೆ ಕೇಳಿದಾಗಲೂ ಕೂಡ ಅವ್ರಿಗೆ ಅರ್ಥ ಆಗದೆ ನಿಂತ್ಕೊಂಡಾಗ ಸ್ವತಃ ಟ್ರಂಪ್ ನಿಮ್ ಬದಲಾಗಿ ನಾನೇ ಉತ್ತರ ಕೊಡ್ತೀನಿ ಅಂತ ಕೂಡ ಉತ್ತರವನ್ನ ಕೊಡ್ತಾರೆ. ಇದು ಅವರ ಅಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು. ಇಲ್ಲಿ ಈ ಟ್ರಂಪ್ ಅವರನ್ನ ಕುರಿತಂತೆ ಇನ್ನೊಂದು ಇಲ್ಲಿ
ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ, ತಮ್ಮ ಸ್ನೇಹಿತನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮೋದಿ ಯಾವ ಹಂತಕ್ಕೆ ಬೇಕಾದ್ರೂ ಹೇಳಿದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಇನ್ನು ರೆಸಿಪ್ರೋಕಲ್ ಟ್ಯಾಕ್ಸಸ್ ನ ಸಂಬಂಧಪಟ್ಟ ಏನೇನಾಗುತ್ತೆ ನಮ್ಮ ದೇಶದ ಮೇಲೆ ಏನೇನು ಇದು ಬರುತ್ತೆ ಸಮಸ್ಯೆ ಅಂತ ಹೇಳಿ ನಾವು ಒಂದು ಸಣ್ಣ ಒಂದು ಜಗತ್ತನ್ನು ನೋಡಿದರೆ, ಈ ರೆಸಿಪ್ರೋಕಲ್ ಟ್ರೇಡ್ ಅಗ್ರಿಮೆಂಟ್ಸ್ ಆಕ್ಟ್ 1934ರಲ್ಲಿ ಬಂದಿತ್ತು. ಶಿಫ್ಟ್ ಅಮೆರಿಕಾ ಪ್ರೊಟೆಕ್ಷನ್ ಅಮೆರಿಕಾನ ರಕ್ಷಣೆ ಮಾಡೋಕ್ಕೋಸ್ಕರ ಇವರು ಕಾನೂನು ರೂಪಿಸ್ತಾರೆ. ಆದ್ರೆ ಭಾರತದ ರಕ್ಷಣೆ ಮಾಡೋದಕ್ಕೆ, ಭಾರತದ ರಫ್ತು ಮತ್ತು ಆಮದು ನೀತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾಕೆ ನಾವು ಒಂದು ಪ್ರೊಟೆಕ್ಷನ್ ರೂಪಿಸ್ಕೋಬಾರ್ದು? ಯಾಕೆ ನಾವು ಅಮೆರಿಕ ಹೇಳಿದಕ್ಕೆಲ್ಲ ಒಪ್ಕೋಬೇಕು? ಈಗ ಅಮೆರಿಕ ಏನ್ ಹೇಳ್ತಾ ಇದೆ, ಈಗಾಗಲೇ ನಾನೇ ಹೇಳಿದೆ, ಅಮೆರಿಕ ನಮ್ಗೆ ಅತಿ ಹೆಚ್ಚು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಕೊಡ್ತೀನಿ, ತಗೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಆಗ್ಲೇ ಮತ್ತೆ ಮಿಗ್ ವಿಮಾನವನ್ನ ಕೊಡ್ತೀವಿ, ತಗೊಳ್ಳಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ರಕ್ಷಣಾ ಸಚಿವರ ಜೊತೆ ಮಾತನಾಡಿ ಮತ್ತು ತಜ್ಞರ ವರದಿ ಕೊಟ್ಟ ಮೇಲೆ ಇದಕ್ಕೆ ಒಪ್ಪಂದ ಆಗ್ಬೇಕು. ಇದೆಲ್ಲ ಕೂಡ ಏಪ್ರಿಲ್ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರು. ನಾವು ಕೊಡ್ತಾ ಇದ್ದೀವಿ, ನಾವು ಮಾರಾಟ ಮಾಡ್ತೀವಿ, ಇಂಡಿಯಾ ತಗೊಳ್ತಾರೆ ಅಂತ ಹೇಳಿ ಆಗಲೇ ಅವ್ರು ಡಿಸಿಷನ್ ಹೇಳ್ತಾ ಇದ್ದಾರೆ ಟ್ರಂಪ್. ಇದರಿಂದ ಏನಾಗುತ್ತೆ? ಇದರಿಂದ ಭಾರತಕ್ಕೆ ಯಾವ ರೀತಿಯ ನಷ್ಟ ಆಗುತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಇವರು ವೈಟ್ ಹೌಸ್ ಒಬ್ಬ ಪ್ರತಿನಿಧಿ ಹೇಳ್ತಾರೆ, ಗಾನ್ ಆರ್ ದ ಡೇಸ್ ಆಫ್ ಅಮೆರಿಕಾ ಬೀಂಗ್ ಟೇಕನ್ ಅಡ್ವಾಂಟೇಜ್ ಆಫ್. Thin plan will put American worker first, improve our competitiveness in every area of industry, reduce our trade deficit, and bolster our economic and national security. ಅಂದ್ರೆ ನಮ್ಮ ಕೊರತೆ ಏನಿದೆಯಲ್ಲ, ಉತ್ಪಾದನಾ ಕೊರತೆ ನೀಗಿಸ್ಕೊಂಡು ನಮ್ಮ ದೇಶವನ್ನ ಕಟ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಾವು ಇವರೆಲ್ಲ ಕೂಡ ವಸ್ತುಗಳನ್ನು ತೆಗೆದುಕೊಂಡ್ರೆ, ಇವರು ಏನು ಶಸ್ತ್ರಾಸ್ತ್ರಗಳಾಗಿರ್ಬೋದು, ಮತ್ತೆ ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಮತ್ತು ನೀವು ನನಗೆ ಬೈಕ್ಗೆ ಹ್ಯಾರ್ಲಿ ಡೇವಿಸನ್ಗೆ 100% ಟ್ಯಾಕ್ಸ್ ಫ್ರೀ ಮಾಡ್ತಾ ಇದ್ದೀರಾ. 100% ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಮತ್ತೆ ಕಾರುಗಳಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾ ಇದ್ದಾರೆ. ಅಮೆರಿಕದ ಎಲ್ಲಾ ವಸ್ತು ನೀವು ಟ್ಯಾಕ್ಸಸ್ ಕಮ್ಮಿ ಮಾಡಿಬಿಟ್ರೆ, ಸೊ ವಾಟ್ ಅಬೌಟ್ ಇಂಡಿಯನ್ ಮಾರ್ಕೆಟ್, ಇಂಡಿಯನ್ ಥಿಂಗ್ಸ್ ಬಗ್ಗೆ, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್ ಬಗ್ಗೆ ಇಲ್ಲಿರ್ತಕ್ಕಂಥ ಕಂಪನಿಗಳು ಏನಾಗ್ಬೇಕು? ಮಹೀಂದ್ರಾ ಕಾರ್ ಏನಾಗ್ಬೇಕು? ಮಾರುತಿ ಕಾರ್ ಏನಾಗ್ಬೇಕು? ಆ ಕಂಪನಿಗಳು ಎಲ್ಲಿ ಹೋಗ್ಬೇಕು? ಸೊ ಇದು ಬಹಳ ಮುಖ್ಯ. ನೀವು ಇಲ್ಲಿ ನಮ್ಮ ಮೇಲೆ ಜಾಸ್ತಿ ತೆರಿಗೆನ ಹಾಕಿ ಅಮೆರಿಕಕ್ಕೆ ಟ್ಯಾಕ್ಸ್ ನಾವು ಕಮ್ಮಿ ಮಾಡ್ತೀವಿ ಅಂತ ನೀವು ಒಪ್ಕೊಂಡ್ಬಂದ್ರೆ, ಕುರುಡಾಗಿ ಪೆಕ್ಕರ್ನಂಗೆ ಬಂದ್ರೆ ನೀವು ಇಲ್ಲಿ ಈ ದೇಶನ ಕಾಪಾಡೋರು ಯಾರು? ಮಿಸ್ಟರ್ ಮೋದಿ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ಬ್ಲಾಂಕೆಟ್ ಟಾರಿಫ್ಸ್ ಟ್ರಂಪ್ ಕನ್ಸಿಡರ್ ಏನು ಅಂತ ಹೇಳ್ತಾ ಇದ್ರು, ಬೈ ಕಂಟ್ರಿ ಬೇಸಿಸ್. ಇದ್ರ ಪ್ರಕಾರ ಏನಾಗುತ್ತೆ, ಟಾರಿಫ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಎಲ್ಲಿ ಜಾಸ್ತಿ ತೆರಿಗೆ ಬೀಳ್ತಾ ಇದೆಯೋ ಅಮೆರಿಕಕ್ಕೆ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಮಗೆ ಅವರು ಈ ರೆಸಿಪ್ರೋಕಲ್ ಟ್ಯಾಕ್ಸ್ ನ ಹಾಕ್ತಾರೆ. ಟಾರಿಫ್ imbalances. If a country imposes high tariffs on US imports, the US will match those levies on goods from that nation. ಸೊ ಯಾವ ದೇಶ ಅವರು ಅಮೆರಿಕ ಜಾಸ್ತಿ ಟ್ಯಾಕ್ಸ್ ಹಾಕುತ್ತೋ ಆ ದೇಶಕ್ಕೆ ಇವರು ವಿರುದ್ಧವಾಗಿ ಟ್ಯಾಕ್ಸ್ ಹಾಕ್ತಾರೆ ಮತ್ತು ಹೆಚ್ಚು ವಸ್ತುಗಳನ್ನ ಅವ್ರಿಗೆ ಮಾರಾಟ ಮಾಡ್ತಾರೆ. ಆ ಮಾರಾಟದ ವಸ್ತುನ ಅವ್ರು ತಗೊಳ್ಳೇಬೇಕು. ಅಂದ್ರೆ ನೀವು ಏನು ದುಡಿದಿದ್ರಲ್ಲ ಅದು ಹಣವನ್ನ ನಮ್ಗೆ ವಾಪಸ್ ಕೊಡಿ ಅನ್ನೋ ರೀತಿ ಇದು ಮಾತಾಡ್ತಾರೆ ಅವರು. ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, these include government subsidies, stringent regulations that disadvantage foreign companies, VATs, and exchange rate policies that artificially lower the cost of exports. ಅಂದ್ರೆ ನಿಮ್ಗೆ ಈ ಎಲ್ಲವೂ ಕೂಡ ಏನು ವ್ಯಾಟ್, ಎಕ್ಸ್ಚೇಂಜ್ ರೇಟ್ ಪಾಲಿಸೀಸ್ ಇವೆಲ್ಲ ಏನ್ ಮಾಡ್ತವೆ, ಲೋಯರ್ ದ ಕಾಸ್ಟ್ ಆಫ್ ಎಕ್ಸ್ಪೋರ್ಟ್ಸ್, ಏನು ಎಕ್ಸ್ಪೋರ್ಟ್ಸ್ ರೇಟ್ ನ ಕಮ್ಮಿ ಮಾಡ್ಬಿಡ್ತವೆ. ಸೊ ನಿಮ್ ಕಮ್ಮಿ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ so manufacturer will be suffering, India will be suffering, India revenue will be suffering, India growth will be suffering. ನೀವೇನು ಹೇಳ್ತಾ ಇದ್ದೀರಲ್ಲ 5 ಟ್ರಿಲಿಯನ್ ಎಕನಾಮಿ ಅಂತ ಹೇಳಿ, ಈ ರೀತಿಯ ರೆಸಿಪ್ರೋಕಲ್ ಈ ಒಂದು ಟಾರಿಫ್ ಒಪ್ಕೊಂಡ್ರೆ ನಿಮ್ 5 ಟ್ರಿಲಿಯನ್ ಎಲ್ಲಾಗುತ್ತೆ? ನಿಮ್ಗೆ ಎಲ್ಲೂ ಆಗಲ್ಲ. ಇನ್ನು ಸೆಕ್ಟರ್ ಸ್ಪೆಸಿಫಿಕ್ ಅಡ್ಜಸ್ಟ್ಮೆಂಟ್ಸ್, ಟಾರಿಫ್ಸ್ ಮೇ ಅಪ್ಲೈ ಟು ಇಂಡಿವಿಜುವಲ್ products, industries, or as an overall rate on imports from a particular country. So ಅಲ್ಲಿ ನೀವು ಅಲ್ಲಿ ಮ್ಯಾಚ್ ಮಾಡೋದಕ್ಕೆ ಇಲ್ಲಿ ಟಾರಿಫ್ಸ್ ಮೇ ಅಪ್ಲೈ ಟು ಇಂಡಿವಿಜುವಲ್ ಪ್ರಾಡಕ್ಟ್ಸ್, ಬೇರೆ ಪ್ರಾಡಕ್ಟ್ಸ್ ಗಳಿಗೂ ಇಂಡಿವಿಜುವಲ್ ಆಗಿ ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ತಾರೆ, ಇಂಡಸ್ಟ್ರಿಗಳು ಮ್ಯಾಚ್ ಮಾಡ್ತಾರೆ. ಓವರ್ ಆಲ್ ಏನಾಗುತ್ತೆ, ನಿಮ್ಗೆ ಇಂಪೋರ್ಟ್ಸ್ ಪರ್ಟಿಕ್ಯುಲರ್ ಕಂಟ್ರಿ ಅವರ ಏನೇನು ನಿಮ್ಗೆ ತುಂಬಬೇಕು ಅದೆಲ್ಲ ತುಂಬ್ತಾರೆ. ಅಂದ್ರೆ ಕಾರನ್ನು ತುಂಬ್ತಾರೆ, ಬೈಕನ್ನು ತುಂಬ್ತಾರೆ, ಶಸ್ತ್ರಾಸ್ತ್ರಗಳನ್ನ ತುಂಬ್ತಾರೆ, ಕ್ಯಾಮ್ರಾಗಳನ್ನು ತುಂಬ್ತಾರೆ,
ಆ ಯುದ್ಧ ವಿಮಾನಗಳನ್ನ ಕೊಡ್ತಾರೆ, ಅವೆಲ್ಲ ನೀವು ತಗೋಬೇಕಾಗುತ್ತೆ. ಜೊತೆಗೆ ಅವ್ರು ಏನ್ ಹೇಳ್ತಾ ಇದಾರೆ ಈಗ, ವಿದ್ಯುತ್ನು ಕೂಡ ನಾವು ನಮ್ಮಿಂದ ತಗೋಬೇಕು ಅಂತ ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ವಿದ್ಯುತ್ ಉತ್ಪಾದನಾ ಅದಾನಿಯ ಕಂಪನಿ ಏನಾಗ್ಬೇಕು, ನಿಮ್ಮ ಫ್ರೆಂಡ್ ಕಂಪನಿ ಏನಾಗ್ಬೇಕು, ಮತ್ತೆ ಇಲ್ಲಿ ಎಷ್ಟೊಂದು ಕಂಪನಿಗಳಿದ್ದಾರೆ, ಇವ್ರ ಕತೆ ಏನಾಗ್ಬೇಕು. ಮತ್ತು ನೀವು ಆ ಪುಟಿನ್ ಅವರಿಂದ ತೈಲ ತಗೋತಾ ಇದ್ದೀರಾ, ನೀವು ಅಮೆರಿಕದ ತೈಲ ತಗೋತಾ, ಪುಟಿನ್ ಕತೆ ಏನಾಗ್ಬೇಕು. ಅರಬ್ ರಾಷ್ಟ್ರಗಳು ನಿಮ್ ಜೊತೆ ಏನಾಗ್ಬೇಕು, ಅರಬ್ ರಾಷ್ಟ್ರಗಳ ಜೊತೆ ಹೋಗಿ ನೀವು ಅಲ್ಲಿಯೂ ಕೂಡ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀರಿ. ಸೊ ಹೀಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ. ಬ್ರೆಜಿಲ್, ಈ ಉದಾಹರಣೆಗೆ ಬ್ರೆಜಿಲ್ ಕಂಟ್ರಿ ನಾವು ನೋಡಿದ್ರೆ ತಾರೀಫ್ US ಎಥನಾಲ್ ಇಂಪೋರ್ಟ್ಸ್ ಹಾಕುತ್ತೆ, 18% ಆಗುತ್ತೆ. ಬ್ರೆಜಿಲಿಯನ್ ಎಥನಾಲ್ ಮತ್ತೆ ಲಾರಿ ಅಲ್ಲಿ ಏನಾಗುತ್ತೆ, ಕೊನೆಗೆ ವಾಪಸ್ ನೀವು ಇದು ಮಾಡಿದಾಗ ಅದನ್ನ ತೆರಿಗೆ ಮುಕ್ತ ಮಾಡಿಬಿಡ್ತಾರೆ. ಅಲ್ಲಿ ಸಂಪಾದನೆ ಮಾಡಿದ್ದು ಆ ದೇಶ ಈ ರೀತಿ ಮುಕ್ತ ಮಾಡಿ ಅದನ್ನು ಕಳ್ಕೊಳ್ಳುತ್ತೆ. ಸೊ ಇದು ಅಮೆರಿಕದ ತಂತ್ರಗಾರಿಕೆ ಮತ್ತು ತಂತ್ರಗಾರಿಕೆ ಎಲ್ಲ ದಾದಾಗಿರಿ. ಈ ದಾದಾಗಿರಿಯನ್ನ ಒಪ್ಕೋತಾ ಇದ್ದಾರೆ ನರೇಂದ್ರ ಮೋದಿ. ಸೊ ಇದರಿಂದ ಏನಾಗುತ್ತೆ ನಮ್ಮ ದೇಶಕ್ಕೆ, ಈ ರೆಸಿಪ್ರೋಕಲ್ ಟಾರಿಫ್ಸ್ ಪಾಲಿಸಿಯಿಂದ ಏನಾಗುತ್ತೆ, ವೈಡ್ ಸ್ಪ್ರೆಡ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಟ್ರೇಡ್. ಬರೀ ನಾಟ್ ಓನ್ಲಿ ಇಂಡಿಯಾ, ಇಡೀ ವರ್ಲ್ಡ್ ಎಲ್ಲ ಕಂಟ್ರಿಗಳ ಮೇಲೆ ಇದು ತೊಂದರೆ ಆಗುತ್ತೆ. ಮತ್ತೆ ಎಮರ್ಜಿಂಗ್ ಎಕನಾಮಿಕ್ಸ್ ವಿತ್ ಹೈ ಟಾರಿಫ್ ರೇಟ್ಸ್ ಸಚ್ ಆಸ್ ಇಂಡಿಯಾ, while intention to level the playing field, it could also lead to higher inflation in the US and economics slowdowns in the affected countries. ಯಾವ ದೇಶಗಳಲ್ಲಿ ಟ್ಯಾಕ್ಸ್ ಹಾಕ್ತಾರೋ ಇರೋ ಆ ದೇಶಗಳ ಎಕನಾಮಿ ಬಿದ್ದು ಹೋಗುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ. ಆದ್ರೆ ಅಮೆರಿಕಾ ಎಕನಾಮಿ ದೊಡ್ಡದಾಗುತ್ತೆ. ಸೊ ಬೇರೆಯವ್ರನ್ನ ತಿಂದು ಬದುಕೋದು, ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ಅಲ್ಲ, ನಾನ್ ಬದುಕ್ತೀನಿ ನೀವೇನ್ ಬೇಕಾದ್ರೂ ಹಾಗೆ ಅನ್ನೋದು ಇದು ಟ್ರಂಪ್ನ ವಿಚಾರ. ಟ್ರಂಪ್ ಜೊತೆಗೆ ಇವೆಲ್ಲವನ್ನು ಐಡಿಯಾ ಕೊಡ್ತಾ ಇರ್ತಕ್ಕಂಥ ಎಲಾನ್ ಮಸ್ಕ್ ಅವರ ತಂತ್ರಗಾರಿಕೆ, ಇದ್ಯಾವ ಗೊತ್ತಿದ್ದು ಕೂಡ ನರೇಂದ್ರ ಮೋದಿ ಇವೆಲ್ಲವನ್ನು ಒಪ್ಕೊಂಡ್ ಬರ್ತಾ ಇದ್ದಾರೆ ಮತ್ತು ಭಾರತದ ಮೇಲೆ ಹೇರ್ತಾ ಇದ್ದಾರೆ. ಇಂಡಿಯಾ ವಿಚ್ ಎಂಜಾಯ್ಸ್ ಟ್ರೇಡ್ ಸರ್ಪ್ಲಸ್ ವಿತ್, ನಾನು ಆಗ್ಲೇ ಹೇಳಿದಾಗೆ ನಮ್ದು ಟ್ರೇಡ್ ಸರ್ಪ್ಲಸ್ ವಿತ್ US. ನ್ಯೂ ಪಾಲಿಸಿ ಕುಡ್ ಮೀನ್ ಹೈ ಕಾಸ್ಟ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್. ಅಂದ್ರೆ ನೀವು ಇಂಡಿಯನ್ ಎಕ್ಸ್ಪೋರ್ಟ್ ಮಾಡೋದು ಹೈ ಕಾಸ್ಟ್ ಇರುತ್ತೆ, ಪರ್ಟಿಕ್ಯುಲರ್ ಇಂಡಿಯನ್ ಇಂಡಸ್ಟ್ರೀಸ್ ಲೈಕ್ paracetamol, textiles and information technology which are heavily reliant on US market. ಇಲ್ಲಿ US ಮಾರ್ಕೆಟ್ ಏನೋ ನಮ್ಮಿಂದ ಎಲ್ಲ ತಗೊಳ್ತಾರೆ, ಇದ್ರ ಮೇಲೆ ಟ್ಯಾಕ್ಸ್ ನಿಮಗೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಿಮಗೆ ಬರೋ ಆದಾಯ ಕುಸಿದು ಹೋಗುತ್ತೆ. ಪೊಟೆನ್ಷಿಯಲ್ retaliatory tariffs from India leading to a tit for tat trade war that could hurt both economies. ಇದರಿಂದ ಅಮೆರಿಕ ಎಕನಾಮಿಗೂ ಡೇಂಜರ್ ಆಗುತ್ತೆ, ಇಂಡಿಯಾ ಎಕನಾಮಿ ಅಂತೂ ಬಿದ್ದು ಹೋಗುತ್ತೆ. ಸೊ ಇದು ಗೊತ್ತಿದ್ದು ಕೂಡ ಟ್ರಂಪ್ ಹ್ಯಾಕ್ ಮಾಡ್ತಾ ಇದ್ರಿ ಅಂತಂದ್ರೆ, ಅವ್ರಿಗೆ ಟ್ರಂಪ್ ಅಮೆರಿಕ ಫಸ್ಟ್ ಅಂತ ಹೇಳಿ ಅಮೆರಿಕ ಎಕನಾಮಿಗೆ ಬಹಳ ಡೇಂಜರ್ ಮಾಡ್ತಾ ಇದ್ದಾರೆ. ಇದು ಗೊತ್ತಿದ್ದು ಕೂಡ ಇಂಡಿಯಾ ಅದನ್ನು ಒಪ್ಕೊಂಡ್ಬರ್ತಾರೆ. ಮತ್ತು ಪ್ರೆಷರ್ ಇಂಡಿಯಾ ಲೋಯರ್ ಟ್ರೇಡ್ ಬ್ಯಾರಿಯರ್ಸ್ ವಿಚ್ ಕುಡ್ ಲೀಡ್ ಟು ಲಾಂಗ್ ಟರ್ಮ್ ಶಿಫ್ಟ್ಸ್ ಇನ್ ಎಕನಾಮಿಕ್ ಪಾಲಿಸಿ. ಸೊ ಒಂದು ದೂರದೃಷ್ಟಿಯ ಒಂದು ತಂತ್ರಗಾರಿಕೆ ಮತ್ತು ವ್ಯಾಪಾರ ನೀತಿಯನ್ನ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಏನು ಇದುವರೆಗೂ ಇತ್ತು ಅದು ಕೂಡ ಇಲ್ಲಿ ಹೋಗ್ತಾ ಇದೆ. ಇನ್ನು ಟ್ರಂಪ್ಸ್ ಆರ್ಡರ್ ಆಲ್ಸೋ ಕನ್ಸಿಡರ್ಸ್ ನಾನ್ ಟಾರಿಫ್ ಬ್ಯಾರೀಸ್ which value added taxes, regulatory policies and currency exchange rates which could complicate trade negotiations further. ಮುಂದೆ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದಾಗ್ಲಿ ಮತ್ತು ಅಮೆರಿಕದ ಡಾಲರ್ ಮುಂದೆ ಬೇರೆ ಬೇರೆ ದೇಶಗಳ ಇದು ಕುಸ್ತು ಬೀಳೋದಾಗ್ಲಿ ಇವೆಲ್ಲವೂ ಕೂಡ ನಾವಿಲ್ಲಿ ಗಮನಿಸ್ತೀವಿ. ಇದು ನಾವು ಗಮನಿಸ್ತೀವಿ. ಇಂಡಿಯಾ ಹ್ಯಾಸ್ ಬಿನ್ ಜಸ್ಟ್ ಅಬೌಟ್ ದ ಹೈಯೆಸ್ಟ್ ಟಾರಿಫ್ ನೇಷನ್ ಇನ್ ದಿ ವರ್ಲ್ಡ್. ಹಾರ್ಡ್ ಟು sell to India because of very strong tariffs. Whatever India charges, we charge them. ಸೊ ನಮ್ಗೆ ಎಷ್ಟು ಚಾರ್ಜ್ ಹಾಕ್ತಾರೋ ಅಷ್ಟು ನಾವು ಚಾರ್ಜ್ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಎಂದು ಹಾರಿಬಲ್ ಅಂತ ನಮ್ಮ ದೇಶದ ಮುಂದೆ, ಪ್ರಧಾನಿ ಮುಂದೆ ನಮ್ಮ ದೇಶದ ತೆರಿಗೆ ಅತಿ ಹೆಚ್ಚು, ನಿಮ್ ದೇಶಕ್ಕೆ ಏನು ಕೊಡಕ್ಕಾಗಲ್ಲ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸೊ ಓವರ್ ಆಲ್ ಟೋಟಲಿ ನಾವು ನೋಡೋದಾದ್ರೆ, ಸೊ ಇಟ್ಸ್ ಟೋಟಲಿ ಫೇಲ್ಯೂರ್ ಅಂಡ್ ಈ ದಾದಾಗಿರಿಯನ್ನ ಇವರು ಸಹಿಸ್ಕೊಂಡು ಬಂದಿದ್ದಾರೆ. ಯಾಕೆ ಸಹಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅವರ ಫ್ರೆಂಡ್ ಅನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಅವರ ಒಂದು ಅಧಿಕಾರವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ. ಇದು ಬಹಳ ದುರಂತ. ಮತ್ತೆ ಇನ್ನೂ ಒಂದು ದುರಂತ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಎಲೆಕ್ಟ್ರಿಸಿಟಿಯನ್ನ ಮಾರ್ತಾರೆ, ಪೆಟ್ರೋಲ್ ಅನ್ನ ಮಾರ್ತಾರೆ, ಡೀಸೆಲ್ ಮಾರ್ತಾರೆ, ಎಲ್ಲ ಮಾರಿದ್ಮೇಲೆ ಇಲ್ಲಿ ಏನು ಉಳಿಯುತ್ತದೆ? ಏನು ಉಳಿಯೋದು. ಇನ್ನು ಜೊತೆಗೆ ನ್ಯೂಕ್ಲಿಯರ್ ಲಯಬಿಲಿಟಿ ಅಂದ್ರೆ, ನಾನು ಇದನ್ನು ಕೂಡ ನಾನು ಹೇಳಿದ್ದೆ, ನಾನು ಅಣು ನಾಗರಿಕ ಒಪ್ಪಂದ ಆಗಿತ್ತು ಬೇರೆ ದೇಶಗಳೊಂದಿಗೆ. ನಮ್ಮ ದೇಶದಲ್ಲಿ ಈಗಾಗಲೇ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ಗಳ ಹಾಕಿದ್ಮೇಲೆ ಆದಂತಹ ದುರಂತ ಮತ್ತು ಚರ್ನೋಬಿಲ್ನಲ್ಲಿ ಆದಂತಹ ಅಣು ವಿಕಿರಣ ದುರಂತ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ನಂತರ ಅಲ್ಲಿ ಆದಂತಹ ಏನು ದುರಂತಗಳು, ಸಾವುಗಳು ಇವತ್ತಿಗೂ ಕೂಡ ಅಲ್ಲಿ ನಮಗೆ
ಆ ಜೀನ್ಸ್ ಅಂದ್ರೆ ಮನುಷ್ಯನ ಹುಟ್ಟು ಇವೆಲ್ಲವೂ ಕೂಡ ಅತ್ಯಂತ ಕಾಂಪ್ಲಿಕೇಟೆಡ್ ಆಗಿದೆ. ಮತ್ತು ಅಲ್ಲಿ ಇನ್ನು ಯಾವ ಸರಿಯಾದ ಮಕ್ಕಳು ಕೂಡ ಹುಟ್ಟುತ್ತಾ ಇಲ್ಲ, ಸಂತಾನ ಅಲ್ಲಿ ಮಕ್ಕಳ ಸಂತಾನ ಕೂಡ ಬೆಳೀತಾ ಇಲ್ಲ. ಸೊ ಇಂತಹ ಸಾಕಷ್ಟು ಸಮಸ್ಯೆಗಳು, ಪರಿಸರ ಹಾನಿಯಾಗುತ್ತೆ, ಜಲ ಹಾನಿಯಾಗುತ್ತೆ, ಎಲ್ಲ ಮಾಲಿನ್ಯಗಳು ಆಗುತ್ತೆ, ಮನುಷ್ಯನ ಸಂತಾನ ಕೂಡ ಬೆಳೆಯಲ್ಲ. ಇಂತಹ ಏನು ಅಣು ವಿಕಿರಣ ಸೋರಿಕೆ ಅದು. ಈ ಅಣು ವಿಕಿರಣ ಸೋರಿಕೆ ಆದಾಗ ಈ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಅಣು ನಾಗರಿಕ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ರೀತಿ ಒಪ್ಪಂದ ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದು ಬಿಜೆಪಿ, ವಿರೋಧ ಪಕ್ಷದಿದ್ದಂತ ಬಿಜೆಪಿ. ಇವತ್ತು ಬಿಜೆಪಿ ಯೂ ಟರ್ನ್ ತೆಗೆದುಕೊಂಡಿದೆ. ಮೋದಿ ಸರ್ಕಾರ ಯೂ ಟರ್ನ್ ತೆಗೆದುಕೊಂಡು, ಅಂದ್ರೆ ಯಾರು ನ್ಯೂಕ್ಲಿಯರ್ ವೆಪನ್ಸ್ ನ ನ್ಯೂಕ್ಲಿಯರ್ ಸೆಕ್ಟರ್ ನ ಅದನ್ನ ಒಂದು ಪ್ಲಾಂಟ್ ಮಾಡೋದಕ್ಕೆ ಏನೇನು ಸಪ್ಲೈ ಮಾಡಿರ್ತಾರೆ, ಆ ಸಪ್ಲೈಯರ್ ಶುಡ್ ಬಿ ಪೀನಲೈಸ್ಡ್, ಅಂದ್ರೆ ಅವ್ರಿಗೆ ದಂಡ ಹಾಕ್ಬೇಕು ಏನಾದ್ರು ಅಣುವೀಕರಣ ಆದ್ರೆ. ಆದ್ರೆ ಇವತ್ತು ಮೋದಿ ಏನು ಒಪ್ಕೊಂಡ್ ಬಂದಿದೆ ಅಂದ್ರೆ, ಆ ರೀತಿ ದಂಡ ಕಟ್ಟಬೇಕಾಗಿಲ್ಲ, ನೀವು ಯಾರ್ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಆ ದುರಂತ ಆದ್ರೆ ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ. ಸೊ ಇದು ನಾವು ಪೂರ್ತಿಯಾಗಿ ನಾವು ಅದು ಶರಣಾಗಿರೋದಕ್ಕೆ ಸಾಕ್ಷಿ. ಇದು ಎಷ್ಟೇ ಹೇಳಿರೋದು ಮುಗಿಯೋದಿಲ್ಲ, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಸರಳವಾಗಿ ನಮ್ಮ ವೀಕ್ಷಕರಿಗೆ ಇಷ್ಟು ಅರ್ಥ ಮಾಡಿಸಿದ್ನಿ. ಅಂದ್ರೆ ಅಣು ವಿಕಿರಣ ಒಪ್ಪಂದ ಕೂಡ ಬಹಳ ಡೇಂಜರ್ ಆಗಿದೆ. ಈ ಅಣು ವಿಕಿರಣ ಒಪ್ಪಂದನ ನೀವು ತಿದ್ದೋದು ಮತ್ತು ಅಲ್ಲಿ ಸರ್ವಿಸ್ ಪ್ರೊವೈಡರ್ಗೆ ಯಾವುದೇ ಪೆನಾಲ್ಟಿ ಇಲ್ಲದ ಪರಿಹಾರ ಕೊಡೋ ಜವಾಬ್ದಾರಿಯಿಂದ ಅವ್ರನ್ನ ಮುಕ್ತ ಮಾಡೋದು, ಇದೆಲ್ಲವೂ ಕೂಡ ಒಂದು ಮೂಲಭೂತ ಶಾಹಿ ಮತ್ತು ಬಂಡವಾಳ ಶಾಹಿಗಳಿಗೆ ನಾವು ತಲೆಬಾಗಿ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಆಗುತ್ತೆ. ಈ ಈ ಸಾಕ್ಷಿ ಆಗಿರೋದಕ್ಕೆ ಇನ್ನೊಂದನ್ನು ಗಮನಿಸ್ಬೇಕಾಗೋದು ಏನಂತಂದ್ರೆ, ಈ ವ್ಯಾಪಾರ ಒಪ್ಪಂದಗಳ ನಡುವೆನೆ ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು ಪ್ರಮುಖವಾಗಿ ಇನ್ನೊಂದು ಅಂಶ, ಜನರನ್ನ ಬಿಟ್ಟು ನಾವು ಈ ದೇಶವನ್ನ ಕಟ್ಟಕ್ಕಾಗುತ್ತಾ ಅಂತ. ಈ ಜನರನ್ನ ಬಿಟ್ಟು ನಾವು ದೇಶವನ್ನ ಕಟ್ಟಕ್ಕಾಗುತ್ತಾ ಅಂತಂದ್ರೆ ಯಾಕೆ ಮಾತನ್ನ ಹೇಳ್ಬೇಕು ಅಂತಂದ್ರೆ, ಇವತ್ತು ಅದೇ ಅಮೆರಿಕಾದಲ್ಲಿ ಪ್ರಜಾಪ್ರಭುತ್ವ ಬೇಕೇ ಬೇಡವೆ ಅಂತ ಚರ್ಚೆ ಆಗ್ತದೆ. ಪ್ರಜಾಪ್ರಭುತ್ವದಿಂದ ಜನರ ಆಶೋತ್ತರವನ್ನು ಉಳಿಸಕ್ಕಾಗಲ್ಲ ಅಂತ ಕೂಡ ಚರ್ಚೆ ನಡೀತದೆ. ಸೊ ಇಂತಹ ವೇದಿಕೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತಾಡ್ತಾರೆ, ನಾವು 80 ಕೋಟಿ ಜನರಿಗೆ ನಾವು ಫ್ರೀ ಎಂತದ್ದು ಅನ್ನವನ್ನ ಕೊಡ್ತಾ ಇದೀವಿ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ಉಳಿತಾ ಇದೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ತಾ ಇದೀವಿ, ಇದೊಂದು ಅತ್ಯುತ್ತಮ ಮಾದರಿ ಅಂತ ಹೇಳ್ತಾರೆ. ಎಂಥ ದುರಂತ ನೋಡಿ. ನಿನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳುತ್ತೆ, ನೀವು ಏನು ಕೊಡಬೇಡಿ ಫ್ರೀ ಜನಕ್ಕೆ ಅಂತ ಹೇಳಿ. ಅಮೆರಿಕಾದಲ್ಲಿ ನಿಂತ್ಕೊಂಡು ಜೈಶಂಕರ್ ಹೇಳ್ತಾರೆ, ನಾವು ಜನರಿಗೆ ಅಕ್ಕಿ ಕೊಡ್ತಾ ಇದೀವಿ, ಧಾನ್ಯ ಕೊಡ್ತಾ ಇದೀವಿ, ಅವರು ಬದುಕನ್ನು ಕಟ್ಕೊಡ್ತಾ ಇದೀವಿ, ಪ್ರಜಾಪ್ರಭುತ್ವ ನಮ್ಮ ಯಶಸ್ವಿ ಆಗಿದೆ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಇರಬೇಕೇ ಬೇಡವೆ ಅಂತ ಹೇಳಿ ಅಮೆರಿಕದ ಸಂಸತ್ ಸದಸ್ಯ ಹೇಳ್ತಾಳೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಜನರು ಕೂಡ ಒಂದು ಸಂಪತ್ತು. ಸೊ ಜನರು ಕೂಡ ಒಂದು ಸಂಪತ್ತು ಅನ್ನೋದಾದ್ಮೇಲೆ ನಾಳೆ ನಮ್ಮ ದೇಶಕ್ಕೆ ಪಂಜಾಬ್ನ ಅಮೃತ್ಸರಕ್ಕೆ ಬೆಳಗ್ಗೆ ಮತ್ತೊಮ್ಮೆ ಇನ್ನೊಂದು ಫ್ಲೈಟ್ ಬರ್ತಾ ಇದೆ. ಬಹುಶಃ 119 ಜನರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇವಾಗ್ಲೂ ಕೂಡ ಇವ್ರನ್ನ ಅದೇ ರೀತಿ 40 ಗಂಟೆ ಪ್ರಯಾಣ, ಅವರ ಕತ್ತಿಗೆ, ಕೈಗೆ, ಸೊಂಟಕ್ಕೆ, ಕಾಲ್ಗೆ ಸರಪಳಿ ಹಾಕೊಂಡು ಕರ್ಕೊಂಡ್ ಬರ್ತಾರ, ಗುಲಾಮ್ರ ತರ ಅವ್ರನ್ನ ಕರ್ಕೊಂಡ್ ಬರ್ತಾರ ಅನ್ನೋ ಪ್ರಶ್ನೆ ಕೂಡ. ಸೊ ಯಾವ ಜನರಿಗೆ 80 ಕೋಟಿ ಜನರಿಗೆ ನೀವು ಆಹಾರ ಕೊಟ್ಟು ನಾವು ನಾಗರಿಕರನ್ನಾಗಿ ಮಾಡಿದೀವಿ, ನಾಗರಿಕರನ್ನ ನೋಡ್ಕೋತಾ ಇದೀವಿ, ಪ್ರಜಾಪ್ರಭುತ್ವ ಯಶಸ್ವಿ ಆಗಿದೆ ಅಂತ ಹೇಳ್ತಕ್ಕಂತ ಜೈಶಂಕರ್ ಜನರಿಗೆ ಆಹಾರ ಕೊಡಬೇಡಿ ಅಂತ ಹೇಳ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತು ಅದಾನಿಯ ಎಲ್ಲ ಕೇಸ್ಗಳನ್ನ ತೆಗೆದಾಕಿ ಅಂತೇಳಿ ಒಪ್ಪಂದ ಮಾಡ್ಕೊಳಕ್ಕೆ ನಮ್ಮ ದೇಶದ ಎಲ್ಲ ಸಂಪತ್ತನ್ನ ಅಮೆರಿಕಕ್ಕೆ ಮಾರೋದಕ್ಕೆ ಸಿದ್ಧವಾಗಿರೋ ಮೋದಿ ಪ್ರಧಾನಿ. ಸೊ ಇಲ್ಲಿ ನಾವು ಯಾರು ಬಾರ್ಗೇನ್ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಬಾರ್ಗೇನ್ ಮಾಡ್ತಾರೆ ಇಲ್ಲಿ ಅನ್ನೋದು ಬಹಳ ಮುಖ್ಯ. ಅಧಿಕಾರ ಉಳಿಸ್ಕೊಳ್ಳೋಕೋಸ್ಕರ ನಾವು ಇಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ. ಅಂದ್ರೆ ನಮ್ಮ ಜನರಿಗೋಸ್ಕರ ಒಂದೇ ಒಂದು ಮಾತು ಕೇಳ್ಬೋದಾಗಿತ್ತು, ಮೋದಿ ನೀವು ಕಳಿಸಿ, ನಾವು ಕರ್ಕೋತೀವಿ, ಆದ್ರೆ ಅವ್ರಿಗೆ ಬೇಡಿ ಹಾಕಬೇಡಿ ಮತ್ತು ಯುದ್ಧ ವಿಮಾನದಲ್ಲಿ ಕಳಿಸ್ಬೇಡಿ. ನಮ್ಮ ದೇಶದ ಗಡಿಯೊಳಕ್ಕೆ, ನಮ್ಮ ದೇಶದ ನೆಲದಲ್ಲಿ ಅಮೆರಿಕದ ಯುದ್ಧ ವಿಮಾನ ಬಂದು ಇಳಿಯೋದು ಅಂದ್ರೆ ಏನು? ಇದುವರೆಗೂ ಯಾವುದೇ ಪ್ರಧಾನಿ ಬೇರೆ ದೇಶದ ಗಡಿಯೊಳಗೆ ಬೇರೆ ದೇಶದ ಯುದ್ಧ ವಿಮಾನ ನಮ್ಮ ದೇಶಕ್ಕೆ ಬಂದು ಇಳಿಯೋದನ್ನ ಒಪ್ಪಿಲ್ಲ. ಅದು ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಒಂದು ದೊಡ್ಡ ಅಪಾಯ. ಮತ್ತು ಅವರು ಆ ವಿಮಾನವನ್ನು ಎಲ್ಲಿ ಇಳಿಸ್ತಾ ಇದ್ದಾರೆ? ಅಮೃತ್ಸರ ಅಂತ ನಾನು ಆಗ್ಲೇ ಹೇಳಿದ್ದೆ. ಅಂದ್ರೆ ಪಾಕಿಸ್ತಾನದ ಗಡಿ 40 ಕಿಲೋಮೀಟರ್ ಹತ್ತಿರದಲ್ಲಿ ಇದನ್ನ ಇಳಿಸ್ತಾ ಇದ್ದಾರೆ. ಇದು ಕೂಡ ದೊಡ್ಡ ಅಪಾಯಕಾರಿ. ಇಷ್ಟೆಲ್ಲ ನಡೀತಾ ಇದ್ರು, ಇದೇನು
ಇಲ್ಲ ಅನ್ನೋ ರೀತಿಯಲ್ಲಿ ಮೋದಿ ವರ್ತಿಸ್ತಾ ಇದ್ದಾರೆ. ಮತ್ತು ಈ ಜನರಿಗೆ ಕೋಳ ಹಾಕೋದನ್ನ, ಅಮೆರಿಕ ಯುದ್ಧ ವಿಮಾನ ಇಳಿಯೋದನ್ನು ಕೂಡ ಸರಿ ಅಂತ ಹೇಳಿ ಈ ಗೋಧಿ ಮೀಡಿಯಾ, ಕಾರ್ಪೊರೇಟ್ ಮೀಡಿಯಾ ಅದನ್ನ ಜೈ 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 ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇರುತ್ತೆ. ಮತ್ತು ಅದನ್ನೇ ಈ ವಾಟ್ಸಪ್ ಯೂನಿವರ್ಸಿಟಿಲಿ ಮತ್ತು IT BTಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅದನ್ನೇ ಹಾಡಿ ಹೊಗಳುತ್ತಾ, ಜನ ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು, ಅವ್ರದೇ ತಪ್ಪು, ಅವರೇ ಅಪರಾಧಿಗಳು, ಅವ್ರಿಗೆ ಬೇಡಿ ಹಾಕ್ಲಿ ಅದೇ ಸರಿ ಅನ್ನೋ ರೀತಿಯಲ್ಲಿ ಕೂಡ ಮಾಡ್ತಾರೆ. ನಿಜವಾಗ್ಲೂ ಅವ್ರು ಭಾರತ ನಾಗರಿಕರು ಇಲ್ಲಿ ಬದುಕನ್ನ ಕಟ್ಕೊಳಕ್ಕಾಗದೆ ಇಲ್ಲಿ ತಮ್ಮ ಸಂಪತ್ತನ್ನ, ಜಮೀನನ್ನ, ಒಡವೆಯನ್ನ ಮಾರಿ ಡಂಕಿ ಮಾರ್ಗದ ಮೂಲಕ ಅಮೆರಿಕಕ್ಕೆ ಹೋಗಿದ್ರೆ, ಇವತ್ತೆಲ್ಲ ಹೋಗಿರೋದು ಇವರು ಸಾಕಷ್ಟು ವರ್ಷಗಳ ಹಿಂದೆ ಹೋಗಿದ್ದಾರೆ, ಅಮೆರಿಕದಲ್ಲಿ ಕೆಲಸ ಮಾಡಿದ್ದಾರೆ, ಅಮೆರಿಕವನ್ನ ಕಟ್ಟಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿ ಬೇಡಿ ಹಾಕಿ ಅವಮಾನ ಮಾಡ್ತಕ್ಕಂಥದ್ದು, ದೇ ಆರ್ ನಾಟ್ ಕ್ರಿಮಿನಲ್ಸ್, ದೇ ಆರ್ ನಾಟ್ ಕ್ರಿಮಿನಲ್ಸ್, ದೇ ಆರ್ ನಾಟ್ ದೇ ಆರ್ ನಾಟ್ ಕ್ರಿಮಿನಲ್ಸ್. ಸೊ ಅಂತವ್ರಿಗೆ ನೀವು ಬೇಡಿ ಹಾಕ್ತೀರಾ, ಅಂತವ್ರಿಗೆ ನೀವು ಅವ್ರನ್ನ ಕ್ರಿಮಿನಲ್ಸ್ ತರ ಟ್ರೀಟ್ ಮಾಡ್ತೀರಾ, ಅವ್ರಿಗೆ ಯುದ್ಧ ವಿಮಾನದಲ್ಲಿ ಕಳಿಸ್ಕೊಡ್ತೀರಾ, ಅವ್ರಿಗೆ ಕೈದಿಗಳವರು ಅವರ ಆ ರೀತಿ ಕಳಿಸೋದಕ್ಕೆ ನೀವು. ಸೊ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಇಂಡಿಯಾ ಮೀಡಿಯಾ ಕೇಳಬೇಕಾಗಿತ್ತು. ಮತ್ತು ಸ್ವತಃ ಪ್ರಧಾನಿ ಅಲ್ಲಿ ನಿಂತಿದ್ರು, ಅಲ್ಲಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಮುಂದೆ ಎಲ್ಲೇ ಮೀಡಿಯಾ ಇತ್ತು, ಅಲ್ಲಿ ಅವರು ತಮ್ಮ ಪ್ರತಿರೋಧವನ್ನ ಮೋದಿ ವ್ಯಕ್ತಪಡಿಸಬಹುದಾಗಿತ್ತು, ಅವ್ರು ವ್ಯಕ್ತಪಡಿಸ್ಲಿಲ್ಲ. ಯಾಕೆ ವ್ಯಕ್ತಪಡಿಸ್ಲಿಲ್ಲ? ಐ ಡೋಂಟ್ ನೋ. ನಿಮ್ಗೆ ಗೊತ್ತಾದ್ರೆ ಈ ಕಾರ್ಯಕ್ರಮ ಹೋಗಿದ ನಂತರ ನನಗೆ ಟ್ವೀಟ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿ, ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಬರೀರಿ. ಇನ್ನು ನಾವು ಇನ್ನೊಂದು ಪ್ರಮುಖವಾದ ವಿಚಾರ ನಾವು ಇಲ್ಲಿ ಗಮನಿಸ್ಬೇಕಂದ್ರೆ, ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಯೂಟ್ಯೂಬ್ ನಲ್ಲಿ ಒಂದು ಈ ಡ್ರೋನ್ ಹೇಗೆ ಯುದ್ಧ ನಡೆಯುತ್ತೆ, ಡ್ರೋನ್ ಹೇಗೆ ಬ್ಯಾಟ್ರಿ, AI ಟೆಕ್ನಾಲಜಿ, ಕ್ಯಾಮ್ರಾ, ಅಂದ್ರೆ ಒಂದೊಂದು ದೇಶಗಳು ಅದನ್ನ ತಯಾರು ಮಾಡ್ತವೆ, ಆ ಡ್ರೋನ್ ಅನ್ನ ಹೇಗೆ ಬಳಸ್ತಾರೆ, ಆ ಡ್ರೋನ್ ಮೂಲಕ ಹೇಗೆ ಯುದ್ಧವನ್ನ ಮಾಡ್ಲಾಗ್ತಾ ಇದೆ, ಮತ್ತು ಅದು ಡ್ರೋನ್ ತಯಾರೇ ಆದ್ಮೇಲೆ ಅದನ್ನ ಮಾರಾಟ ಮಾಡಿ ರಫ್ತು ಮಾಡಿ ಯುದ್ಧ ಮಾಡೋದು ಒಂದು, ಮತ್ತು ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದೆಯಲ್ಲ, ಅದು ಎಲ್ಲವೂ ಕೂಡ ಎಲ್ಲಿ ಇದೆ? ಚೀನಾದಲ್ಲಿ ಇದೆ. ಈ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಷ್ಟು ಆದ್ಮೇಲೆ ಕೊನೆಗೆ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋದು ಹೇಗೆ? ನಮ್ಮ ದೇಶದಲ್ಲಿ ಏನೂ ರೆಡಿ ಆಗಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳು ರೆಡಿ ಆಗಲ್ಲ, ಕ್ಯಾಮರಾ, ಡ್ರೋನ್ಗಳು ರೆಡಿ ಆಗಲ್ಲ, ಯಾವೂ ಕೂಡ ರೆಡಿ ಆಗಲ್ಲ. ಅಂದ್ರೆ ನಾವೆಲ್ಲವನ್ನೂ ಕೂಡ ಅಮೆರಿಕದ ಮೇಲೆ ಅವಲಂಬಿಸ್ಬೇಕು ಅಥವಾ ರಷ್ಯಾದ ಮೇಲೆ ಅವಲಂಬಿಸ್ಬೇಕು. ಅಂದ್ರೆ ಇದುವರೆಗೂ ರಷ್ಯಾ ನಮಗೆ ಸ್ನೇಹಜೀವಿ ಆಗಿತ್ತು, ನಮ್ಮ ಪಾರ್ಟ್ನರ್ ಆಗಿತ್ತು. ಈಗ ಅಮೆರಿಕ ಅದಕ್ಕೆ ಅತಿ ಹೆಚ್ಚು ದುಬಾರಿ ಫ್ಲೈಟ್ ಅನ್ನ ಕೊಂಡ್ಕೊಂಡ್ರೆ, ದುಬಾರಿ ಯುದ್ಧ ವಿಮಾನ ಕೊಂಡ್ಕೊಂಡ್ರೆ, ಸೊ ರಷ್ಯಾ ನಿಮಗೆ ಕಡಿಮೆ ರೇಟ್ ಕೊಡುತ್ತೆ, ಅದಕ್ಕಿಂತ ಶಕ್ತಿಶಾಲಿ ಕೊಡುತ್ತೆ. ಮತ್ತು ಅಮೆರಿಕ ಏನ್ ಮಾಡುತ್ತೆ? ನಿಮಗೂ ಅದೇ ವಿಮಾನ ಕೊಡುತ್ತೆ, ಪಾಕಿಸ್ತಾನ ನಿಮ್ಮ ಶತ್ರು ರಾಷ್ಟ್ರಕ್ಕೂ ಕೂಡ ಅದೇ ಯುದ್ಧ ವಿಮಾನ ಕೊಡುತ್ತೆ, ಅದು ಕಡಿಮೆ ರೇಟ್ ಕೂಡ ಕೊಡುತ್ತೆ. ಸೊ ಆಗ ನಿಮಗೆ ನಿಮ್ಮ ರಕ್ಷಣೆ ಹೇಗಾಗುತ್ತೆ? ಸೊ ನಿಮ್ ಟೆಕ್ನಾಲಜಿ ಏನವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಸ್ಟ್ರೆಂತ್ ಅವ್ರಿಗೆ ಗೊತ್ತಿರುತ್ತೆ, ನಿಮ್ಮ ವೀಕ್ನೆಸ್ ಕೂಡ ಗೊತ್ತಿರುತ್ತೆ. ಸೊ ಇದು ಫಾರಿನ್ ಪಾಲಿಸಿಯನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರು ಈ ದೇಶವನ್ನು ಯಾವ ರೀತಿ ಹದಗೆಡಿಸ್ತಾರೆ, ಈ ದೇಶವನ್ನು ಯಾವ ರೀತಿ ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ಅಂಕಿಅಂಶಗಳನ್ನು ತೋರಿಸ್ತಾ ಇಲ್ಲ, ನಿಮ್ಗೆ ಡಿಜಿಟಲ್ ಎಫೆಕ್ಟ್ ಅನ್ನು ಕೊಡ್ತಾ ಇಲ್ಲ, ಬಹಳ ಸರಳವಾಗಿ ನಿಮ್ಗೆ ಅರ್ಥವಾಗಂಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಅಮೆರಿಕಾ ಫಸ್ಟ್ ಅಂತ ಹೇಳ್ತಕ್ಕಂಥ ಟ್ರಂಪ್ ಎಲ್ಲಿ, ಇಂಡಿಯಾ ಫಸ್ಟ್ ಅಂತ ಹೇಳದೇ ಇರೋ ಆ ಮೋದಿಯಲ್ಲಿ ಮೇಕ್ ಇನ್ ಇಂಡಿಯಾ ಏನಾಯ್ತು? ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಯಾಕೆ ನಾವು ಯಾವುದೇ ಸೆಕ್ಟರ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ? ಇಷ್ಟೊಂದು ದೊಡ್ಡ ಶ್ರೀಮಂತರಾದಂತ ಅದಾನಿ ಯಾಕೆ ನಂಬರ್ 1 ಮ್ಯಾನುಫ್ಯಾಕ್ಚರ್ ಆಗಿಲ್ಲ? ಅದಾನಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಅಂಬಾನಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಏನು ಮಾಡಲ್ಲ. ಮತ್ತು ಅದಾನಿ ಈ ದೇಶದ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಯಾವುದಕ್ಕೆ? ಶಸ್ತ್ರಾಸ್ತ್ರಗಳಲ್ಲಿ, ಯುದ್ಧ ಶಸ್ತ್ರಾಸ್ತ್ರಗಳಲ್ಲಿ. ಅವ್ರು ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತಾರೆ ಅವರು? ಸೊ ಈ ರೀತಿ ಒಂದು ಗಾಳಿಯ ಸೌಧವನ್ನ ಮೋದಿ ಕಟ್ತಾ ಇದಾರೆ. ನೀರಿನ ಮೇಲೆ ಗುಳ್ಳೆ ಇರ್ತಾರ ಇದೆ, ಅದು ಯಾವಾಗ ಒಡೆದೋಗುತ್ತೆ ಗೊತ್ತಿಲ್ಲ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ನಾಳಿದ್ದು ಸೋಮವಾರ 16ನೇ ತಾರೀಕು ನಮ್ಮ ದೇಶದ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಒಂದು ಸಭೆ ಸೇರ್ತಾರೆ. ಈ ಸಭೆ ನಾಳೆ ಸೇರ್ತಾರೆ ಅನ್ನೋದ್ರಲ್ಲಿ ನಿನ್ನೆ ನಮ್ಮ ದೇಶದ ಉಪರಾಷ್ಟ್ರಪತಿ ಧನ್ಕರ್ ಒಂದು ಮಾತನ್ನ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಯಾಕೆ ಎಕ್ಸಿಕ್ಯೂಟಿವ್ ಆಯ್ಕೆಯ ಸಂದರ್ಭದಲ್ಲಿ ಮಾತನಾಡಬೇಕು? ಅವ್ರು ಯಾಕೆ ಉದಾಹರಣೆಗೆ CBI ಡೈರೆಕ್ಟರ್ ನೇಮಕಾತಿಯಲ್ಲಿ ಕುರಿತಂತೆ ಮಾತನಾಡಿದ್ದಾರೆ. CBI ಡೈರೆಕ್ಟರ್ ನೇಮಕಾತಿ ಆಗ್ಲೇ ಆಗೋಗಿದೆ, ಯಾವಾಗಲೂ ಆಗಿ ಮುಗಿದಿದೆ, ಅದು ಈಗ ನಡೆದಿರೋ ಘಟನೆ ಅಲ್ಲ. ಸೊ ಆ ಘಟನೆಯನ್ನು ಮುಂದಿಟ್ಕೊಂಡು ಧನ್ಕರ್ ಮಾತನಾಡ್ತಾ ಇದ್ದಾರೆ. ಏನಂತ ಹೇಳಿ, ಯಾಕೆ ಸುಪ್ರೀಂ ಕೋರ್ಟ್ ತಲೆ ಹಾಕ್ಬೇಕು? ನಾವೇನ್ ನ್ಯಾಯಾಂಗದಲ್ಲಿ ತಲೆ ಹಾಕ್ತೀವ? ಅವ್ರು ಯಾಕೆ ಬಂದು ತಲೆ ಹಾಕ್ತೀವಿ?
2023 ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಸಂದರ್ಭದಲ್ಲಿ ಪ್ರಧಾನಿ ಇರಬೇಕು, ವಿರೋಧ ಪಕ್ಷದ ನಾಯಕ ಇರಬೇಕು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ ಇರಬೇಕು. ಈ ಒಂದು ತೀರ್ಪನ್ನ ಅದನ್ನ ರದ್ದು ಮಾಡಿ, ಅದನ್ನ ಬೈಪಾಸ್ ಮಾಡಿ ಸದನದಲ್ಲಿ ಸಿಇಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆಯನ್ನ ಪ್ರಧಾನಿ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆಯನ್ನ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕ ಹಾಗೂ ಚೀಫ್ ಜಸ್ಟಿಸ್ ಬದಲು ಹೋಮ್ ಮಿನಿಸ್ಟ್ರು ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಕಾನೂನನ್ನ ಭಾರತ ಸರ್ಕಾರ ಮಾಡ್ತಾರೆ. ಇದನ್ನ ಚಾಲೆಂಜ್ ಮಾಡಿದ್ರು ಬಹುತೇಕರು. ಆ ಚಾಲೆಂಜ್ ಮಾಡೋದನ್ನ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ. ಡಿ.ವೈ. ಚಂದ್ರಚೂಡ್, ಈ ದೇಶ ಇವತ್ತು ಸಮಸ್ಯೆ ಅನುಭವಿಸ್ತಾ ಇದೆ ಅಂತಂದ್ರೆ, ಈ ದೇಶ ಇವತ್ತು ಇಡಿ, ಸಿಬಿಐ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಗೋಧಿ ಮೀಡಿಯಾ ಇವುಗಳ ಕೈಗೆ ಹೋಗಿ ಇವೆಲ್ಲವೂ ಕೂಡ ಸರೆಂಡರ್ ಆಗಿ ಎಲ್ಲವನ್ನು ಕೂಡ ಅತ್ಯಂತ ಒಬ್ಬ ವ್ಯಕ್ತಿ ನಿರ್ವಹಣೆ ಮಾಡ್ತಾ ಇದ್ದಾನೆ, ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ಇವೆಲ್ಲವನ್ನ ದಾರಿ ಮಾಡಿಕೊಟ್ಟಿದ್ದು ಯಾರು ಅಂತಂದ್ರೆ ಡಿ.ವೈ. ಚಂದ್ರಚೂಡ್. ಸೊ ನಮ್ಮ ದೇಶದ ಒಬ್ಬ ವಿನಾಶಕಾರಿ ವ್ಯಕ್ತಿ ಅಂದ್ರೆ ಈ ಡಿ.ವೈ. ಚಂದ್ರಚೂಡ್. ಇವತ್ತು ನಿನ್ನೆ ಅವರು BBC ಕೂಡ ಇಂಟರ್ವ್ಯೂ ಕೂಡ ಹೇಳ್ತಾ ಇದಾರೆ, ನಾವು ವಿರೋಧ ಪಕ್ಷದ ಕೆಲಸವನ್ನ ನಾವು ಮಾಡೋಕ್ಕಾಗಲ್ಲ, ನಾವು ತೀರ್ಪು ಕೊಡ್ತೀವಿ ಅಷ್ಟೇ ಅಂತ ಹೇಳಿ. ವಿರೋಧ ಪಕ್ಷದ ಕೆಲಸವನ್ನು ಮಾಡೋದಕ್ಕೆ ಯಾರು ಹೇಳಿಲ್ಲ. ನೀವು ನ್ಯಾಯ ಕೊಡೋದಕ್ಕೆ ನೀವು ಹೇಳ್ಬೇಕಾಗಿತ್ತು. ನೀವೇ ಹೇಳಿದ್ರಿ, ಡಿ.ವೈ. ಚಂದ್ರಚೂಡ್ ಹೇಳಿದ್ರು, ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಕೊಲೆ ಆಯ್ತು ಅಂತ ಹೇಳಿ. ಕೊಲೆ ಮಾಡಿದ ವ್ಯಕ್ತಿಗೆ ಏನ್ ಶಿಕ್ಷೆ ಕೊಟ್ರು? ಎಲೆಕ್ಟ್ರೋಲ್ ಬಾಂಡ್ಗಳು ಅಸಂವಿಧಾನಿಕ ಅಂತ ಹೇಳಿದ್ರು, ಅದಕ್ಕೆ ಏನ್ ಶಿಕ್ಷೆ ಕೊಟ್ರು? ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಯಾಕೆ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡ್ತಿದ್ದೀರಿ ಅಂತ ಹೇಳಿದ್ರು, ಅದಕ್ಕೇನು ಉತ್ತರ ಕೊಟ್ರು? ಏನ್ ಶಿಕ್ಷೆ ಕೊಟ್ರು? ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡ್ಬೇಕಾದ್ರೆ ನನ್ನ ಪಾತ್ರ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು, ಅದನ್ನ ಒಪ್ಲಿಲ್ಲ ಅವರು, ಅದಕ್ಕೆ ಏನ್ ಶಿಕ್ಷೆ ಕೊಟ್ರು? ಸೊ ಹೀಗೆ ಸಾಲು ಸರಣಿ ಸೋಲುಗಳು, ಸರಣಿಯ ತಪ್ಪುಗಳು ಚಂದ್ರಚೂಡ್ ಮಾಡಿದ್ರು. ಅಂದ್ರೆ ಇಲ್ಲಿ ಇದುವರೆಗೂ ನಾವು ಗಮನಿಸಿದ್ರೆ ಸರ್ಕಾರದ ವಿರುದ್ಧ ಯಾವುದೇ ತೀರ್ಪು ಬಂದಿಲ್ಲ. ಈ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಮತ್ತು ಶರಣಾಗತಿ, ಗುಲಾಮಗಿರಿ ಕಾಣುತ್ತೆ. ಎಲ್ಲ ಇಡೀ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ, 4 ರಂಗಗಳು ಒಬ್ಬ ವ್ಯಕ್ತಿಗೆ, ಅದಾನಿಗೆ ಮತ್ತು ಮದಾನಿಗೆ ಒಂದು ಶರಣಾಗಿರೋದು ನಮಗೆ ಗಮನಿಸುತ್ತೆ. ಮತ್ತೆ ಇದನ್ನ ಎಲ್ಲವನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾದ್ರೆ ಚಂದ್ರಚೂಡ್ ಪ್ರಶ್ನೆ ಮಾಡಬೇಕಾಗಿತ್ತು ಇಲ್ಲಿ ಅಂತ ಹೇಳ್ತೀವಿ ಪ್ರೊಟೆಕ್ಷನ್. ಈ ಪ್ರೊಟೆಕ್ಷನ್ ನಾವು ತಗೋಬೇಕಾದ್ರೆ ಇಲ್ಲಿ ನಾವು ಏನ್ ಗಮನಿಸ್ಬೇಕಾಗತ್ತೆ, 14ನೇ ತಾರೀಕು ಸಭೆ ಸೇರ್ತಾ ಇದೆ. ಈಗಾಗಲೇ ಈ ಸಭೆ ನಿರ್ಧಾರ ಮಾಡೋಕ್ ಮುಂಚೆನೆ 19ನೇ ತಾರೀಕು, ಫೆಬ್ರವರಿ 19ನೇ ತಾರೀಕು ಚೀಫ್ ಎಲೆಕ್ಷನ್ ಕಮಿಷನರ್ ಆಯ್ಕೆಯ ಸಂಬಂಧ ಕುರಿತಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ವಿಚಾರಣೆ ನಡೆಸುತ್ತಾರೆ. ಈ ವಿಚಾರಣೆ ನಡೆಸೋದಕ್ಕಿಂತ ಮುಂಚೆ ಅಂದ್ರೆ 2 ದಿನ ಮುಂಚೆನೆ ಇವರು ಆಯ್ಕೆಯನ್ನ ಮಾಡ್ಬಿಡ್ತಾರೆ. ಸೊ ಈ ಆಯ್ಕೆನ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆಯ್ಕೆ ಆದ್ಮೇಲೆ ನಾನೇನ್ ಮಾಡ್ಲಿ ಅಂತ ಹೇಳಿ ಕೈ ಚೆಲ್ಲುತ್ತೆ. ಸೊ ಅಂದ್ರೆ ಇದು ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ನಡೆಯುತ್ತೆ. ಅಂದ್ರೆ ಈಗ ನಾನು ತೀರ್ಪು ಕೊಡೋವರೆಗೂ ಕೂಡ ನೀವು ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಬಾರ್ದು ಅಂತೇಳಿ ಯಾಕೆ ಈ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಡಬಾರ್ದಾಗಿತ್ತು, ಸುಮೋಟೋ ತನಿಖೆ ಯಾಕೆ ಮಾಡಬಾರ್ದಾಗಿತ್ತು? ಮತ್ತು ಸ್ವತಃ ರಾಹುಲ್ ಗಾಂಧಿ ಸದನದಲ್ಲಿ ದಾಖಲಿಸಿದರೆ ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ಇವರಿಬ್ರು ಆಯ್ಕೆ ಮಾಡಿದ ಕಮಿಷನರ್ನ ನಾನು ಹೋಗಿ ಎಂಡೋಸ್ ಮಾಡಕ್ ನಾನು ಹೋಗ್ಬೇಕಾ ಅಂತ ಹೇಳಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಈ ಸಿಇಸಿ ನೇಮಕಾತಿಯ ಸಂದರ್ಭಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಒಂದು ವಿರೋಧವನ್ನ, ನಮ್ಮ ಡಿಸೆಂಟ್ ಅಂತ ನಮ್ಮ ಪ್ರತಿರೋಧನ ದಾಖಲಿಸಬೇಕು ಅಂತಂದ್ರೆ ನಾವು ಆ ಜಾಗಕ್ಕೆ ಹೋಗ್ಬೇಕಾಗುತ್ತೆ, ನಮ್ಮ ಅಭಿಪ್ರಾಯವನ್ನ ಹೇಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಒಂದು ಅಭಿಪ್ರಾಯ ದಾಖಲಿಸಿ ಅದು ಸಂಸತ್ತಿನಲ್ಲಿ ದಾಖಲೆಯಾಗಿ ಉಳಿಯುತ್ತೆ. ಅಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ, ನರೇಂದ್ರ ಮೋದಿ ಅಮಿತ್ ಶಾ ಆಯ್ಕೆ ಮಾಡಿದ್ದಾರೆ, ರಾಹುಲ್ ಗಾಂಧಿ ವಿರೋಧಿಸಿದ್ದಾರೆ ಅಂತ ಹೇಳಿ ಒಂದು ನಿರ್ಧಾರ ಬರುತ್ತೆ. ಇವ್ರು ರಾಹುಲ್ ಗಾಂಧಿ ಹೋಗದೇ ಇದ್ರು ಬರುತ್ತೆ, ಹೋದ್ರು ಬರುತ್ತೆ. ಆದ್ರೆ ನಮ್ಮ ಪ್ರತಿರೋಧವನ್ನ ದಾಖಲಿಸ್ಬೇಕು. ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನವರು ಈ ಸಲಹೆಯನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ರಾಹುಲ್ ಗಾಂಧಿ ಹೋಗ್ಬೇಕು. ಅಂದ್ರೆ ಯಾರು ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಆಗ್ಬೋದು ಅಂತ ನಾವು ಗಮನಿಸಿದ್ರೆ ಜ್ಞಾನೇಶ್ ಕುಮಾರ್ 1988ರ ಬ್ಯಾಚ್ನ IAS ಆಫೀಸರ್. ಇವರು ಅತಿ ಹೆಚ್ಚು ಕಾಲ ಮೋಟಾ ಬಾಯ್, ಸಟ್ಟಾ ಬಜಾರ್ ಕಿಂಗ್, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಜೊತೆ ಇವರು ಪಳಗಿದ್ದಾರೆ, ಅಮಿತ್ ಶಾ ಜೊತೆನೇ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಇವರು ಈ ಜ್ಞಾನೇಶ್ ಕುಮಾರ್ ಚೀಫ್ ಎಲೆಕ್ಷನ್ ಕಮಿಷನ್ ಆಗೋ ಸಾಧ್ಯತೆ ಇದೆ. ಸುಖವಿಂದರ್ ಸಿಂಗ್ ಸಂಧು ಅವರ ಹೆಸರು ಕೂಡ ಇದೆ. ಇವರಿಬ್ಬರಲ್ಲಿ ಜ್ಞಾನೇಶ್ ಕುಮಾರ್ ಹೆಸರು ಫೈನಲೈಸ್ ಆಗತಕ್ಕಂಥ ಸಾಧ್ಯತೆ ಇದೆ.
ಸೊ ಇವ್ರನ್ನ ಆಯ್ಕೆ ಮಾಡಿಬಿಟ್ರೆ ಹಾಗಾದ್ರೆ 19ನೇ ತಾರೀಕಿನ ಸುಪ್ರೀಂ ಕೋರ್ಟ್ನ ವಿಚಾರಣೆಗೆ ಅರ್ಥ ಇದೆಯಾ? ಅದ್ ಬೇಕಾ ಅದು ವಿಚಾರಣೆ? ಇದಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆ ಅಂತ ಆಯ್ಕೆ ಈ ಸಭೆಯನ್ನ ರದ್ದು ಮಾಡುತ್ತಾ? ಒಂದು ವೇಳೆ ಮಾಡಿದ್ರು ಕೂಡ, ಇವರು ಆಯ್ಕೆ ಮಾಡಿದ್ರು ಕೂಡ ಅದನ್ನು ತಡೆಯೋ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ? ಇದೆ. ಸುಪ್ರೀಂ ಕೋರ್ಟ್ ಅದನ್ನು ತಡಿಬಹುದು, ನಿಲ್ಲಿಸಬಹುದು ಮತ್ತು ಮತ್ತೊಮ್ಮೆ ಮಾಡಿ ಅಂತ ಕೂಡ ಹೇಳ್ಬೋದು. ಸೊ ಆ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ಆ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಚಲಾಯಿಸುತ್ತಾ ಅಂತ ನಾವು ಇಷ್ಟೆಲ್ಲ ನಾವು ಹೇಳ್ತಾ ಇದೀವಿ ದಿನ, ಈ ರೀತಿ ನಡೀತಾ ಇದೆ, ಈ ರೀತಿ ಅನ್ಯಾಯ ನಡೀತಾ ಇದೆ, ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ನಮ್ಮ ದೇಶದಲ್ಲಿ ಯಾಕೆ ಈ ರೀತಿ ಇದೆ? ಯಾಕೆ ನಾವು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ನಾವು ನೆನೆಸ್ಕೊಂಡು ಜೈ ಶ್ರೀರಾಮ್, ಜೈ ಹಿಂದುತ್ವ, ಸನಾತನ ಧರ್ಮ ಅಂತ ಹೇಳಿ ನಾವು ಮಾತನಾಡ್ತಾ ಈ ಎಲ್ಲ ವಿಚಾರಗಳನ್ನ ನಾವು ಪಕ್ಕಕ್ಕೆ ಸರಿಸ್ತಾ ಬರ್ತಾ ಇದೀವಿ. ಈ ಪಕ್ಕಕ್ಕೆ ಸರಿಸ್ತಾ ಬರ್ತಾ ನಾವು ಬರೀ ಜೈಕಾರ ಹಾಕೋದು. ಇಲ್ಲಿ ನಾವು ಮೋದಿಯನ್ನ ವಿರೋಧಿಸ್ಬೇಕಾಗಿಲ್ಲ ಅಥವಾ ಬಿಜೆಪಿನ ವಿರೋಧಿಸ್ತಾ ಇದೀವಿ ಅಂತ. ಇಲ್ಲಿ ನಮ್ಮ ದೇಶದ ಉಳಿವಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಲ್ಲರಿಗೂ ಒಂದು ಸ್ಟ್ಯಾಂಡ್ ಇರುತ್ತೆ. ಸೊ ಎಲ್ಲರಿಗೂ ಒಂದು ಸ್ಟ್ಯಾಂಡ್ ಇದ್ದಾಗ ಇಲ್ಲಿ ನೀವು ಯಾವ ಸ್ಟ್ಯಾಂಡ್ ನಿಂತ್ಕೊ ತಗೋಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು. ಈ ದೇಶದ ಪತ್ರಿಕಾ ರಂಗ, ಮಾಧ್ಯಮ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವೆಲ್ಲವೂ ಕೂಡ ಉಳಿಬೇಕು. ಇವೆಲ್ಲವೂ ಉಳಿಬೇಕು ಅಂತಂದ್ರೆ ಇವೆಲ್ಲವೂ ಸ್ವತಂತ್ರವಾಗಿ ನಿರ್ಭಯವಾಗಿ ಕೆಲಸ ಮಾಡಬೇಕು. ಇವತ್ತು ನಿರ್ಭಯವಾಗಿ ಕೆಲಸ ಮಾಡ್ತಾ ಇದ್ದೇವೆಯೇ ಅನ್ನೋ ಪ್ರಶ್ನೆಗಳು ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದೂ ಕೂಡ ನಡೀತಾ ಇದೆ. ಸೊ ಅಂದ್ರೆ ನಾವು ಈಗ ಜನ ಯಾರ ಪರ ನಿಲ್ತಾರೆ ಅನ್ನೋದ್ರ ಮೇಲೆ ಈ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂದ್ರೆ ನೀವು ಎಲ್ಲವನ್ನೂ ಒಬ್ಬ ವ್ಯಕ್ತಿ ಕೈಗೆ ಕೊಟ್ಟು ನಾವು ಕುತ್ಕೋತೀವಿ, ಆತ ಮಾಡಿದ್ದೇ ಮಾಡ್ಲಿ ಅಂತ ನಂಬ್ಕೊಂಡ್ರೆ ಈ ದೇಶವನ್ನ ಕಾಪಾಡೋದು ಯಾರು? ಸೊ ನಮ್ಮಂತ ನಾವು ಹೇಳ್ತಾ ಇರ್ತೀವಿ, ನಾವು ಮಾತನಾಡ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಾ, ಅವರು ಕೇಳ್ತಾ ಇರ್ತಾರೆ. ಸೊ ಇವತ್ತು ದೇಶದ ಜನ ಎದ್ದು ನಿಂತ್ಕೋಬೇಕಾಗಿದೆ. ಈ ದೇಶವನ್ನ ಹೇಗೆಗೋ ಯಾರ್ಯಾರಿಗೋ ಮಾರಾಟ ಮಾಡಕ್ ಬಿಡಲ್ಲ ಮತ್ತು ಒಬ್ಬ ವ್ಯಕ್ತಿ ಕೈಗೆ ನಾವು ಕೊಡಲ್ಲ. ಮತ್ತು ಇಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಮತ್ತು ಮನುಷ್ಯತ್ವ, ಸಹೋದರತ್ವ, ಶಾಂತಿ, ನೆಮ್ಮದಿ ಉಳಿಬೇಕು ಈ ದೇಶದಲ್ಲಿ. ಅಂದ್ರೆ ಜನ ಎದ್ದು ನಿಂತ್ಕೋಬೇಕು. ಎದ್ದು ಹೇಳಿ ನಮ್ಮ ದೇಶವನ್ನ ಉಳಿಸಿ. ನಮ್ಮ ಭಾರತ ದೇಶ ನಾಗರಿಕರೇ, ನಮ್ಮ ಎಲ್ಲ ಸ್ನೇಹಿತರೆ ಎದ್ದು ಚರ್ಚೆ ಮಾಡಿ. ಇಲ್ಲಿ ಪಕ್ಷ, ಜಾತಿ, ಧರ್ಮ ಎಲ್ಲ ಬಿಟ್ಟು ಹಾಕೋಣ, ಈ ದೇಶ ಉಳಿಸೋಣ. ನಾವು ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿದ್ರೆ ನಾವು ಉಳಿತೀವಿ. ನಮಸ್ಕಾರ.